ಇವನ ರಕ್ತದ ಒಳಗಿದೆ ಕೆಟ್ಟತನ. ಎಲ್ಲರೂ ನಮಸ್ತೆ. ನಮಸ್ತೆ. ನಾವಿವತ್ತು ನಮ್ಮ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಮುಳಿಕಾರು ಬೊಳಿಯಾರು ಈ ಭಾಗದಿಂದ ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಅಂದರೆ ಈಗಿನ ಅತ್ಯಾಚಾರಿಗಳು ಇಂದಿನಿಂದಲೇ ಅತ್ಯಾಚಾರಿಗಳು. ಈ ಅತ್ಯಾಚಾರಿಗಳು ಬಡವರ ತೇಜೋವಧೆ, ಅದು ಎಸ್ ಟಿ ಜನಾಂಗವರ ತೇಜೋವಧೆ ಯಾವ ರೀತಿಯಲ್ಲಿ ಮಾಡಿದೆವು ಅಂತ ನಾವು ಒಂದೊಂದು ವಿಡಿಯೋ ಮುಖಾಂತರವಾಗಿ ನಮ್ಮ ಕರ್ನಾಟಕ ನಾಡಿನ ಜನತೆಗೆ ತಿಳಿಸಿಕೊಡ್ತಾ ಇದ್ದೀವಿ. ಇವತ್ತು ಅದರಲ್ಲಿ ಇನ್ನೊಬ್ಬರ ಜನಾರ್ದನ ಅಂತೇಳಿ ಇವರ ಮನೆಗೆ ಬಂದಿದ್ದೀವಿ. ಒಂದಿಷ್ಟು ಜನ ಇದ್ದಾರೆ, ಇವಾಗಲೂ ಅವರಿಗೆ ಭಯ ಬೀಳ್ತದೆ. ಅಂದರೆ ಹಿಂದಿನ ಕಾಲದಲ್ಲಿ ಏನೋ ಹೊಡೆದು ಬಡ್ದು ಓಡಿಸಿರ್ಬೋದು, ಆ ನೋವು ಇನ್ನೂ ಹೋಗಿಲ್ಲ ಅಂತ ಕಾಣಿಸ್ತದೆ. ಅದಕ್ಕೋಸ್ಕರ ಭಯ ಬೀಳ್ತಾರೆ, ಹೆಸರು ಕೇಳಿದ್ರೆ ಸಾಕು ಭಯ ಬೀಳ್ತಾರೆ, ಅವರ ಸಾಹಸಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅದೇ ಜನಾರ್ದನ ಹತ್ರ ಬಂದಿದ್ದೀವಿ. ಅವರ ಬೊಳಿಯಾರಲ್ಲಿ ಜಾಗ ಕಳ್ಕೊಟ್ಟಿರೋ ವಿಷಯನ ಕೇಳ್ಕೊಳ್ಳೋಣ. ಇವರಿಗೆ ಒಂದಿಷ್ಟು ಮಾಹಿತಿ, ಅಲ್ಲಿ ಎಲ್ಲ ಮಾಹಿತಿ ಇದೆ. ನಾನು ಈ ಮೂಲಕ ಹೇಳ್ತಾ ಇರೋದಂದರೆ, ಈ ಒಂದು ಸಮುದಾಯದವರು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ನ್ಯಾಯ ಕೊಡಿಸೋರು ಇದ್ದರೆ ನೋಡಿ, ಎದ್ದೇಳಿ ಇಂಥವರಿಗೆ ನ್ಯಾಯ ಕೊಡಿಸಿ. ಎಲ್ಲಿ ಆ ಮನೆ ಜಾಗ ಕಳ್ಕೊಂಡಿದ್ದಾರ ಅಲ್ಲಿ ಅವ್ರನ್ನ ಕೂರಿಸ್ಬೇಕು. ಅಂದರೆ ಇಲ್ಲಿ ಒಂದು ಮನೆ ಇದೆ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ, ಯಾವ ಸಂದರ್ಭದ ಬೇಕಾದ್ರೂ ಇವರನ್ನ ಇಲ್ಲಿಂದ ಓಡಿಸ್ಬೋದು. ಒಂದು ಕಡೆಯಿಂದ ಆನೆ ಚಿರತೆ ಇದರ ಉಪದ್ರ, ಇವರು ಯಾವ ರೀತಿಯಲ್ಲಿ ಬದುಕಬೇಕು ಗೊತ್ತಾಗ್ತಲ್ಲ, ಆ ರೀತಿಯಲ್ಲಿ ಕಣ್ಣೀರಾಗ್ತಾ ಇದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಪರಿಸ್ಥಿತಿ ಅಂತ. ಅವರಿಗೆ ಕೇಳೋಣ ಇನ್ನೊಂದು ರೌಂಡು. ಅಣ್ಣವರೇ, ತಮ್ಮ ನೋವನ್ನೊಂದು ಸ್ವಲ್ಪ ನಮ್ಮ ಕನ್ನಡ ಜನತೆಗೆ ಹಂಚಿಕೊಳ್ಬೋದಾ? ಹಂಚಿಕೊಳ್ಬೋದು. ಹೇಳಿ ಸರ್, ಏನಾಗಿದೆ? ಎಷ್ಟು ವರ್ಷದಿಂದ ನೀವು ಅಲ್ಲಿ? ನಾವು ಮೊದಲು ಬೊಲಿಯಾರಿನಲ್ಲಿದ್ದೆವು. ನಮ್ಮ ತಾತ ಅವರೆಲ್ಲ ಅಲ್ಲೇ ಇದ್ದದ್ದು. ನಮ್ಮ ತಾತ ಮಾಡಿದಂಥ ಜಾಗ 11 ಎಕರೆ 65 ಸೆನ್ಸ್ ಏನೋ ಇತ್ತಂತೆ. ಅದನ್ನು ನಮ್ಮ ಗೇಣಿ ಅಂತೇಳಿ ಅವರು ತಗೊಂಡಿದ್ದಾರೆ. ಮತ್ತು ಅವರು ಅದನ್ನು ಅವರಿಗೆ ಬಿಟ್ಟು ಬೇರೆವೇ ಜಾಗ ಮಾಡಿದ್ದಾರೆ. ಅದು ನಮ್ಮದು ಅಂತೇಳಿ ಅಲ್ಲಿಂದ ಅವರು ಓಡಿಸಿದ್ದಾರೆ ನಮ್ಮನ್ನು. ಸಾಧಾರಣ ನಾವು ಇಲ್ಲಿಗೆ ಬಂದು ಸಾಧಾರಣ ನಮ್ಮ ತಾತ ಅಲ್ಲೇ ತೀರಿದ್ದು. ಅವರ ತಂದೆ ಇದ್ದರು, ಅವರೆಲ್ಲ ಅಲ್ಲೇ ಸತ್ತು, ಅವರನ್ನೆಲ್ಲ ಅಲ್ಲೇ ಮಣ್ಣು ಮಾಡಿರೋದು ಅಲ್ಲೇ ಬೊಳಿಯಾರಲ್ಲೇ. ಹಳೆ ಮನೆ, ಹೌದೌದು. ಅಲ್ಲಲ್ಲ, ಅದ್ರಲ್ಲೆಲ್ಲ 11 ಎಕರೆ 65 ಸೆನ್ಸ್ ಜಾಗ ಉಂಟಲ್ಲ, ಅದರಲ್ಲೇ ಮಾಡಿದ್ದು ಅವರನ್ನು. ಅದು ಈಗ ನಮ್ದು ಗೇಣಿ ಅಂತೇಳಿ ಅವರು ತಗೊಂಡೋಗಿದ್ದಾರೆ. ಪಾಪ ಅವರು ಎಷ್ಟು ಕಷ್ಟ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ತಾತನವರು. ಆದರೂ ಅವರು ತಗೊಂಡಿದ್ದಾರೆ, ಅದಕ್ಕೆ ಅವರು ಮಾತಾಡಲಿಲ್ಲ. ನಮ್ಮ ತಂದೆ ಅಂಗವಿಕಲ, ಚಿಕ್ಕಪ್ಪ ಒಬ್ಬರು ಇದ್ದರು, ಮತ್ತೊಂದು ಅತ್ತೆ, 3 ಜನ. ನಮ್ಮ ತಾತನಿಗೆ 3 ಜನ ಮಕ್ಕಳು. ಅವರು ತಂದೆ ಅಂಗವಿಕಲ ಅಂತೇಳಿ ಅದು ನಮ್ಗೆ ಇನ್ನು ಆಗ್ಲಿಕ್ಕಿಲ್ಲ, ಹಾಗಾದರೆ ಹೋಗೋ ಬೇರೆ ಮನೆ ಎಲ್ಲಿಯಾದರೂ ಮಾಡುವ ಅಂತೇಳಿ ಬಂದದ್ದು. ಅವು ಏನಂತ ಯಾವ ರೀತಿಯಲ್ಲಿ ಅಲ್ಲಿಂದ ನಿಮ್ಮನ್ನು ಓಡಿಸಿರೋದು ಏನಂತ ಹೇಳಿ? ಇದು ನಮ್ಮ ಜಾಗ ಅಂತೇಳಿ ಅವರು ಹೇಳಿದ್ದಾರೆ. ಎಲ್ಲ ಅವರ ಜಾಗ. ಹೌದು. ಎಷ್ಟು ವರ್ಷ ಆಯ್ತು ನೀವು ಅಲ್ಲಿ ಓಡಿಸುವಾಗ ಒಂದು 25-30 ವರ್ಷ ಕಳೆದಿದೆ. 30 ವರ್ಷ ಕಳೆದಿದೆ. ಇಲ್ಲಿ ಬಂದು ನೀವು 30 ವರ್ಷ ಆಯ್ತು? ಕಳೆದಿದೆ ಈಗ 30 ವರ್ಷ. ಹೌದು. ಅಂದರೆ ಇವಾಗ ನೋಡಿ, ಇವಾಗ ಯಾವ್ದು ರೀತಿ ಅಂತ ಹೇಳಿದ್ರೆ, ಸರ್ಕಾರ ಅಂತೇಳಿ ಒಂದರಲ್ಲಿ ಸರ್ವೆ ನಂಬರ್ 252ರಲ್ಲಿ 58, ತಿರುಗಿ ಒಂದು 17 ಎಕರೆ, ತಿರುಗಿ 39, ಇದೆಲ್ಲ ಸರ್ಕಾರ ಅಂತ ಹೇಳಿದ್ರೆ ಇವರಲ್ಲಿ ವಾಸವಾಗಿದ್ದರೆ ಸರ್ಕಾರ ಪ್ರಕಾರವಾಗಿ ಇವರಿಗೆ ಆ ಭೂಮಿಯನ್ನು ಹಕ್ಕುಪತ್ರ ಕೊಟ್ಟು ಅಲ್ಲೇ ಇರಿಸಬಹುದಿತ್ತು. ಅದಿಲ್ಲ. ಯಾವುದೇ ಮಾಡಿಸ್ಬೇಕಾದ್ರೂ ಈ ಮುಂಚೆ ನಾನು ಹೇಳ್ತಾ ಇದ್ದೆ, ಯಾವುದೇ ಧರ್ಮಸ್ಥಳ ಗ್ರಾಮದ ಹಕ್ಕುಪತ್ರದ ಯಾವುದೇ ಪತ್ರಗಳು ಕಚೇರಿ ಹೋದರೆ ಆ ಕಚೇರಿಯಿಂದ ನೇರವಾಗಿ ಅತ್ಯಾಚಾರಿಯ ಕಚೇರಿ ಮನೆಗೆ ಬರಲೇಬೇಕು. ಅತ್ಯಾಚಾರಿಯವರು ಅದರಲ್ಲೂ ಸುಭಾಷ್ ಅಂತಿದ್ದಾರೆ ಭೂಮಿ ವಿಷಯದಲ್ಲಿ, ಅವನೇ ತಗೊಂಡೋಗಿ ನೋಡಿ ಓಕೆ ಅದರ ಮಾತ್ರ ಕೊಡೋದು, ಇಲ್ಲ ಕೊಡೋದೇ ಇಲ್ಲ. ಈ ಗ್ರಾಮದಲ್ಲಿ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ. ಇನ್ನೊಂದು ಎಕರೆಯಲ್ಲಿ 258 ಎಕರೆ ಗೇಣಿ ಅಂತ ಹೇಳಿ ತಗೊಂಡಿದ್ದಾರೆ. 258, 11 ಎಕರೆ, ಮತ್ತೆ 586 ಸರ್ಕಾರ. ಇದೆಲ್ಲ ಬಡವರಿಗೆ ಕೊಡ್ಬೋದಿತ್ತಲ್ಲ. ಸರ್ಕಾರ ಅಂತಂದ್ರೆ ಲೀಸಿಗೆ ತಗೊಳ್ಳೋದು. ಹೌದು. ಈ ರೀತಿಯಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಇರೋರ್ನ ಓಡಿಸ್ತಾ ಇರೋದು. ಆಮೇಲೆ ಸರ್ಕಾರದಿಂದ ನಾವು ಸರ್ಕಾರಕ್ಕೆ ಏನೋ ದೊಡ್ಡ ಆದಾಯ ಕೊಡ್ತೀವಿ, ಇಲ್ಲಾರೆ ಬಡವರ ಉದ್ಧಾರ ಮಾಡ್ತೀವಿ, ಇಲ್ಲ ದೊಡ್ಡದ ಏನೋ ಒಂದು ಕಂಪನಿ ತರ್ತೀವಿ, ಈ ಒಂದು ಹೆಸರಲ್ಲಿ ಸರ್ಕಾರಕ್ಕೆ ಪಂಗನಾಮ ಹಾಕುತ್ತಾ ಈ ಬಡವರನ್ನ ಓಡಿಸಿ ಅದರಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರೋದು. ಗೇಣಿ ಅಂತ ತಿರುಗಿ ಇಷ್ಟು ವರ್ಷ ಆದಮೇಲೆ ಸರ್ಕಾರ ಯಾವುದೇ ಇಲ್ಲ, ಎಲ್ಲ ನಿಯಮ ಅವರಿಗೇನೆ. ಇವಾಗ ಯಾವ ರೀತಿಯಲ್ಲಿ ನಾವು ಸೌಜನ್ಯ ಹೋರಾಟದಲ್ಲಿ ನಿಯಮ ಎಲ್ಲ ಅವರ ಪರವಾಗಿದೆ, ಅವರೇ ಎಲ್ಲ ಮಾಡಿಸ್ಕೊಳ್ಳೋ ಅದೇ ರೀತಿಯಲ್ಲಿ
ಇವಾಗ ಸೋಮನಾಥ ನಾಯಕ್ ಅವರು ಒಂದು ದಾಖಲೆ ಬಿಡುಗಡೆ ಮಾಡ್ತಲೇ ಇದ್ದಾರೆ. ಪಾಪ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಪಾಪ ಎಲ್ಲರ ಕಡೆ ಬಂದು ಅವರಿಗೆ ಈ ಥರ ವಿಡಿಯೋ ಮಾಡಿ ನೋವನ್ನು ಹಂಚಿಕೊಳ್ಳೋಕ್ಕಾಗ್ತಾ ಇಲ್ಲ. ಅವರ ವಿಡಿಯೋ ಪ್ರಕಾರನೂ ನಾವು ಅಲ್ಲಲ್ಲಿ ಬಂದು ಯಾರಿಗೆಲ್ಲ ಏನೆಲ್ಲ ನೋವಾಗಿದೆ ಎಲ್ಲವನ್ನೂ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಬೇಕಾದ ದಾಖಲೆ ಅಂತ, ದಾಖಲೆ ಜೀವಂತ ಸಾಕ್ಷಿಯನ್ನೇ ಕೊಡ್ತಾ ಇದ್ದೀವಿ ನಾವು, ದಾಖಲೆ ಮಾತ್ರ ಕೊಡ್ತಾ ಇರೋದು. ಅದರಲ್ಲಿ ಎಷ್ಟೋ ಪ್ರಕರಣಗಳನ್ನು ಇವಾಗ ಪ್ರಭಾವಿ ವ್ಯಕ್ತಿಗಳ ಮೇಲೆ ದಾಖಲಾಗಿದೆ. ಎಲ್ಲದಕ್ಕೂ ಸ್ಟೇ, ಎಷ್ಟೋ ನೂರಾರು ಪ್ರಕರಣ, ಎಲ್ಲದಕ್ಕೂ ಸ್ಟೇ ತರ್ತಾ ಇರೋದು. ಇವರಿಗೆ ಮಾತ್ರ ಕಾನೂನು ಇರೋದು, ಬೇರೆ ಯಾರಿಗೂ ಕಾನೂನಿಲ್ಲ. ಇವರಿಗೆ ಏನು ಸ್ವಾಮಿ, ಇವರಿಗೆ ಕೋರ್ಟ್ಗೆ ಹೋಗ್ಲಿಕ್ಕೆ ಇವರಿಗೆ ಏನಕ್ಕೆ ಸ್ಟೇ ತರಬೇಕು ನಾನು ಕೇಳ್ತಾ ಇರೋದು. ಇವಾಗ ಎಲ್ಲರೂ ಯಾರೋ ಒಂದು ಭಕ್ತರು ಬಂದು ಯಾವುದೇ ಒಂದು ಜಮೀನು ವಿಷಯದಲ್ಲಿ ಜಗಳ ಆದರೆ, ಅಣ್ಣ ತಮ್ಮರ ವಿಷಯದಲ್ಲಿ ಜಗಳ ಆಗ್ತಾ ಇದ್ದಾರೆ, ಇನ್ನೊಂದು ಅಕ್ಕಪಕ್ಕದ ಮನೆಯವರಾಗಿ ಜಗಳ ಆಡ್ತಾರೆ, ಹೋಗಿ ಮಾತುಕತೆ ಮುಗಿಸಿ ಆ ಜಾಗವನ್ನು ಧರ್ಮಸ್ಥಳಕ್ಕೆ ಬಿಟ್ಟುಬಿಡಿ ಅಂತ ಹೇಳೋದು. ಧರ್ಮಸ್ಥಳಕ್ಕೆ ದೇವರ ಹೆಸರಲ್ಲೇ ಅಲ್ಲ, ಈ ಪ್ರಭಾವಿ ವ್ಯಕ್ತಿಗಳ ಹೆಸರಿಗೆ ಈ ರೀತಿಯಲ್ಲಿ ಮಾಡಿರೋದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು 10,000 ಎಕರೆಯಿಂದ ಜಾಸ್ತಿ ಇದೆ ಜಾಗ. ನಿನ್ನೆ ನನಗೆ ಬರೋಗಿ ಹೇಳ್ತಾರೆ, ಹುಬ್ಬಳ್ಳಿ ಕಡೆನಾ ಅಲ್ಲಾಗ ಒಂದು ಮಠದ ಜಾಗವನ್ನು ಕೇಳಿದಾರಂತೆ, ಅದು ಎಷ್ಟೋ ಎಕರೆ ಇದೆ, ಅದನ್ನೇ ಕೇಳ್ತಾ ಇದ್ದಾರಂತೆ, ಇದು ನಮಗೆ ಕೊಡಿ ಅಂತ. ಒಂದು ಕೊಟ್ಟಾಯ್ತು, ಒಂದು ಕೊಟ್ಟದಕ್ಕೆ ಇವಾಗ ಅಲ್ಲಿ STM ಕಾಲೇಜ್ ಇಂಥದನ್ನೆಲ್ಲ ಕಟ್ಟಿ ಒಂದು ಸ್ವಲ್ಪ ಬೆರಳು ಕೊಟ್ಟದಷ್ಟೇ, ಈಗ ಏನೋ ಕಾಲೇಜ್ ಕಟ್ಟಿ ಅಂತ ಇಡೀ ದೇವನೇ ನುಂಗಿ ಹಾಕಿದ್ದಾರೆ ನಾವು ಯಾರೋ ದಾನಿಯೋದು. ಈ ರೀತಿಯಲ್ಲಿ ಇವರ ಪ್ರಭಾವ ಈ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೆ ಬಂದು ನೋಡಿ, ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜನತೆಗೆ ಬಂದು ನೋಡ್ಬೋದು ನಾವು ಸುಳ್ಳು ಹೇಳ್ತಾ ಇರೋದಾ ಸತ್ಯನ ಎಂಬುದನ್ನು. ಯಾವುದಾದ್ರು ಅಭಿವೃದ್ಧಿ ಮಾಡಿದ್ದೀರ ಅಂತೇಳಿ ಅವರಿಗೆ ಬೇಕಾದ ರೀತಿಯಲ್ಲಿ ಕಟ್ಟಡಗಳನ್ನು ಕಟ್ಟಿಸ್ತಾ, ಯಾವುದೋ ಒಂದು ನದಿ ಅಣೆಕಟ್ಟುಗಳನ್ನು ಕಟ್ಟಿಸ್ಬೇಕು ಅದನ್ನು ಕಟ್ಟಿಸ್ತಾ ಅವರು ಮಾತ್ರ ಅಭಿವೃದ್ಧಿ ಆಗೋದು ಹೊರತು ಅಲ್ಲಿ ಅಕ್ಕಪಕ್ಕವರು ಯಾರನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ಭೂಮಿಗೆ 1 ಕೋಟಿ ವ್ಯಾಲ್ಯೂ ಇದ್ದರೆ ಅದಕ್ಕೆ ಒಂದು 50,000 ಇಲ್ಲ 1 ಲಕ್ಷ ಕೊಟ್ಟು ಅಲ್ಲಿಂದ ಓಡಿಸ್ತಾ ಇರೋದು. ಓಡಲೇಬೇಕಲ್ಲಿಂದ, ಓಡೋದನ್ನ ಮಾರಲಿಂದ ಕಾಡಲ್ಲಿ ಹೆಣ ಬಿದ್ದಿರುತ್ತೆ, ನೇತಾಗಿರುತ್ತೆ ಒಂದು ಹೆಣ, ಇಲ್ಲ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಜನ ಬದುಕ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ನಾಡಿನ ಜನತೆ ನೋಡಿ, ತಮ್ಮ ಇದು ಸಮುದಾಯ ಯಾವುದು ಸ್ವಾಮಿ? ಆದಿವಾಸಿ ಬುಡಕಟ್ಟು ಮಲಕುಡಿ ಜನಾಂಗ ಸಂಘ ಸಂಸ್ಥೆಯವರು ಇದ್ದಾರೆ. ನೀವು ಎದ್ದೇಳಿ, ಎಲ್ಲವನ್ನು ಅವರು ಹೇಳೋದು ಸತ್ಯ ಅಂತ ಅಲ್ಲ, ತಾವು ಬನ್ನಿ, ಸಂಘ ಸಂಸ್ಥೆಯವರು ನ್ಯಾಯ ಕೊಡಿಸ್ಕೊಂಡು ಇರುವಂಥದ್ದು ತಾನೇ. ಬನ್ನಿ, ಅವರ ನೋವನ್ನು ಹಂಚಿಕೊಳ್ಳಿ. ನೀವು ನೋವನ್ನು ಹಂಚಿಕೊಂಡಿದ್ದೀರಾ ನಿಮ್ಮ ಸಂಘ ಸಂಸ್ಥೆ ಹೇಳಿದ್ರೆ ಅದು ಅದಕ್ಕೆ ಹೋಗ್ತದೆ, ಅದು ಅವ್ರದ್ದು, ಅವರಲ್ಲಿ ಹೇಗೆ ಮಾತಾಡೋದು ಅಂತ ಹೇಳ್ತಾರೆ. ಕಾನೂನು ಪ್ರಕಾರ ಮಾತಾಡ್ಬೇಕು, ಬೇರೆ ಏನು ಕೇಳ್ತಾ ಇಲ್ವಲ್ಲ. ಕಾನೂನು ಪ್ರಕಾರ ಅಂತ ಅದರಲ್ಲಿ ಅವರಲ್ಲಿ ಮಾತಾಡ್ಲಿಕ್ಕೆ ನಾವು ಹೌದು ಸಮುದ್ರ ಮಾರೆ, ನಾವು ನದಿಯಲ್ಲೇ ಇರೋದು ಅಂತ ಹೇಳ್ತಾರೆ ಎಲ್ರು. ನದಿ ನೀರು ತಾನೇ ಸಮುದ್ರಕ್ಕೆ ಸೇರೋದು, ಅದು ಅವ್ರಿಗೆ ಗೊತ್ತಿರೋದಿಲ್ಲಲ್ಲ. ಅದು ಅವ್ರಿಗೆ ಗೊತ್ತಿರೋದಿಲ್ಲ. ನದಿಯಲ್ಲಿ ಈಜಬೇಕು, ಸಮುದ್ರದಲ್ಲಿ ಈಜಬೇಕು. ಹೌದು, ನದಿಯಲ್ಲಿ ಮಾತ್ರ ಈಜುವುದಲ್ಲ, ಸಮುದ್ರ ಈಜಿ ಕಲಿಬೇಕು. ಅದು ನಿಮ್ಮ ಜಾಗ ಎಷ್ಟು ಇತ್ತು ಅಲ್ಲಿ? ಅಲ್ಲಿ ನಿಜವಾಗಿ ಆದ್ರೆ ಇದು ತಾತನವರು ಮಾಡಿದ 11 ಎಕರೆ 65 ಸೆನ್ಸ್ ಅದು ಹೋಗಿದೆ ಬಿಡಿ. ಮತ್ತೆ ನೆಕ್ಸ್ಟ್ ಇದ್ದದ್ದು 3.5 ಎಕರೆ ಜಾಗ ಇತ್ತು, ಅದು ಈಗ ಅವ್ರಿಗೆ ಹೋಗಿದೆ. ಕೃಷಿ ಮಾಡ್ತಾ ಇದ್ರ ಮುಂಚೆ? ಅದರಲ್ಲಿ ಕೃಷಿ ಇತ್ತಲ್ಲ, ತೆಂಗು ಇತ್ತು, ಅಡಿಕೆ ಅಡಿಕೆ ಮರಗಳಿತ್ತು, ಮನೆ ಇತ್ತು, ಬಾವಿ ಉಂಟು. ಈಗಲೂ ಬೇಕಾದ್ರೆ ನಾವು ತೋರಿಸ್ತೇವೆ. ಈಗಲೂ ಇವತ್ತು ಹೋದ್ರೆ ನಾನು ತೋರಿಸ್ತೇನೆ. ಅಲ್ಲಿ ಈಗ ಎಂತ ಉಂಟು? ಅಲ್ಲಿಗೆ ಕಾಡು ಬೆಳೆದು ಹಾಗೆ ಉಳಿದಿದೆ. ಅಲ್ಲ, ಅಡಿಕೆ ಮರ ಇದೆ. ನೀವು ಹೋಗಿದ್ರು, ಅಡಿಕೆ ಮರ, ತೆಂಗು, ಬಾವಿ, ಮನೆ, ಅವತ್ತು ಪೂಜೆ ಮಾಡ್ತಾರ ಕಟ್ಟೆಗಳೆಲ್ಲ ವ್ಯೂವಲ್ಲಿ ಇದೆ ದಾಖಲೆಗೆ. ಅದೇನು ಉದ್ದೇಶ ಗೊತ್ತಾಗ್ತಾ ಇಲ್ಲ ಅವರದು. ಎಲ್ಲವನ್ನೂ ಹಿಡಿದು ಒಟ್ಟೆ ಸೇರಿಸಿ ಹಾಕಿರೋದು. ಆದ್ರೆ ನಾವು ಕೇಳ್ತಾ ಇರೋದು, ನೋಡಿ ಇಂಥವ್ರು ಇದ್ದಾರೆ ಸ್ವಾಮಿ, ನೀವು 1/2 ಎಕರೆ ಜಾಗ ಕೊಡಿ, ಅವ್ರು ಆರಾಮಾಗಿ ಕೃಷಿ ಮಾಡಿ ಬದುಕ್ಬೋದು. ಇವರು ಓಡಿಸಿ ನಿಮಗೆ ಏನು ಸಿಗ್ತಾ ಇದೆ ಅಂತ ಕೇಳಿ. ಯಾರಿಗೋಸ್ಕರ ಮಾಡ್ತಾ ಇರೋದು? ಅಲ್ಲಿ ನಿಮ್ಮನ್ನು ಓಡಿಸುವಾಗ ಏನೋ ದುಡ್ಡು ಕೊಟ್ಟಿದ್ದಾರೆ? ದುಡ್ಡು ನಮ್ಗೆ ಗೊತ್ತಿಲ್ಲ, ತಂದೆಯವರಿಗೆ ಗೊತ್ತಿತ್ತು. ಎಷ್ಟು ಕೊಟ್ಟಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅದು ಚಿಲ್ಲರೆ ಏನಾದ್ರು ಕೊಟ್ಟಿರ್ಬೋದು, ಅದು ಕೊಡ್ತಾ ಇರೋದು. ಹೌದು, ಅಲ್ಲಿ ಪಕ್ಕದಲ್ಲಿ ಇನ್ನು ಅರುಣಂತ ಇದ್ದಾನಲ್ಲ, ಅವರು ಎಷ್ಟೋ 4 ಎಕರೆ ಜಾಗ ಅಲ್ಲ, 4-6 ಎಕರೆ ಜಾಗನ ಕೃಷಿ ಮಾಡಿ ರಬ್ಬರು ಬೆಳೆ ಆದಾಯ ತೆಗೆಯುವ ಹಂತಕ್ಕೆ ಬರುವಾಗ ಅವರೇ ಬಂದು ಎಲ್ಲವನ್ನು ಕಡಿದು ಹಾಕಿ ಬೇಲಿ ಹಾಕಿಬಿಟ್ರು. ಮಾತಾಡ್ಲಿಕ್ಕೆ ಆಗ್ತಾರಲ್ಲ ಅವರಿಗೆ, ಮಾತಾಡ್ಲಿಕ್ಕಿಲ್ಲಲ್ಲ. ಅಲ್ಲಿಂದ ಕರೆಸಿರೋದಂತೆ, ಆಫೀಸಿಗೆ ಕರೆಸಿ ಅಷ್ಟೇ 10,000 ಏನೋ ಕೊಟ್ರಂತೆ. ಹೌದು, ಅಲ್ಲ ಆ ನಂತರ ಅಕ್ರಮ ನಿಮ್ಮ ಹೆಸರಲ್ಲಿ ಆದ ನಂತರ ಅದು ನಮಗೆ ಬರೆದು ಕೊಡ್ಬೇಕಂತ ಹೇಳೋದಂತ. ಆವಾಗ ಇವರು ಏನಂತ ಹೇಳಿ ಸುಭಾಷ್ ಅವರೆಲ್ಲ ಹೋಗಿ ಧಮಕಿ ಹಾಕಿರೋದು, ಮೇನೇಜರ್ ಸಮ್ಮುಖ ಧಮಕಿ ಹಾಕಿ ಅಗಾರ ಹಾಕೋ ದೊಡ್ಡವರ ಹತ್ರ ಹೋಗಿರೋದು. ಯಾರು ಅರುಣವರು, ಸರ್ ಈ ಥರ ಆಗಿದೆ ಅಂತ. ಅದೇನಕ್ಕೆ ಅವ್ರು ಹೇಳಿದ ಕೇಳೋ ಸಾಲದ, ಅದೇನು ಬೇಕಾ ತಗೊಳ್ಳಿ ಹೋಗಿ ಅಂತ. ಇಂಥ ಒಂದು ಮನೋಭಾವನೆ ಇರುವುದು ಅವ್ರದ್ದು. ಅವ್ರ ಮುಖವಾಡ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆ ಮುಂದಿನ ಮುಖವಾಡ ಮಾತ್ರ ನೋಡಿಬಿಟ್ಟು ಕಾಲಿಗೆ ಅಡ್ಡ ಬಿಡ್ತಾ ಇದ್ದೀರಾ. ಇನ್ನು ಒಳಗಿನ ಒಂದು ಮನಸ್ಸೈತೆ, ನೀವೆಲ್ಲ ನೋಡಿ ಅದು ಯಾವ ರೀತಿಯಲ್ಲಿ ಬೆಂಕಿ ಥರ ಇದೆ, ಅದು ಮುಟ್ಟೆ ಸುಟ್ಟು ಹೋಗ್ತಾರೆ, ಆ ಥರ ಇದೆ ಅವ್ರದ್ದು. ಅಂತ ಮನೋಭಾವನೆ ಬೆಳೆಸಿದ್ರು ಅವರು. ಇವರಿಗೆ ಹೇಳ್ತಾರೆ ನಾವು ಅತ್ಯಾಚಾರಿಗಳಂತ. ಒಂದೇ ಅಲ್ಲ, ಅವ್ರ ಕುಟುಂಬ ಇಡೀ ಅತ್ಯಾಚಾರಿಗಳೇ.
ಅಲ್ಲಿ ಅತ್ಯಾಚಾರ ಮಾಡಿ ಸಿಗೋದ್ರೆ ಅವ್ರನ್ನೂ ಸಾಯಿಸಿಬಿಡ್ತಾರೆ, ಇಲ್ಲಾರೆ ಅಲ್ಲಿ ಕಟ್ಟಿ ಹಾಕಿ ಬೆಳಿಗ್ಗೆ ರಾತ್ರಿ ಇಡೀ ಕಟ್ಟಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ನಿಮಗೆ ಒಂದೊಂದೇ ವೀಡಿಯೋ ಕರ್ನಾಟಕ ಜನತೆ ಕೊಡ್ತೀವಿ, ಪ್ರತಿಯೊಬ್ಬರು ಎದ್ದೇಳಿ. ನಮ್ಮ ಮಾಧ್ಯಮದವರು ಇನ್ನೂ ನಿದ್ದೆಯಲ್ಲಿದ್ದಾರೆ. ಒಂದು ನ್ಯಾಯ ಕೊಡಿಸೋ ಉದ್ದೇಶ ಅವ್ರಿಗೆ ಇಲ್ಲವೇ ಇಲ್ಲ. ಅವರ ಉದ್ದೇಶ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಉಳಿದ ಇವಾಗ ಯೂಟ್ಯೂಬ್ನವರು ಪ್ರತಿಯೊಬ್ಬರು ಮುಂದೆ ಬರ್ತಾ ಇದ್ದಾರೆ. ಈಗ ಈಗ ನಿಮ್ಮ ಮನೆ ಇದೆಯಲ್ಲ, ಇದು ರೆಕಾರ್ಡ್ ಆಗಿದೆಯಾ? ಇದು ಈ ಜಾಗ ರೆಕಾರ್ಡ್ ಆಗಲಿಲ್ಲ. ಇದು 309/9. ಇದಕ್ಕೆ ರೆಕಾರ್ಡ್ ಆಗುದಿಲ್ಲ ಅಂತ ಹೇಳಿ ಫಾರೆಸ್ಟ್ನವರೇ ಹೇಳಿದ್ದಾರೆ. ಮತ್ತೆ ಇಲ್ಲಿ ಈಗ ಕೃಷಿ ಏನಾದ್ರು ಮಾಡ್ತಾ ಇದ್ದೀರಾ? ಕೃಷಿ ಇಷ್ಟೇ ಮಾಡಿರೋದು. ಇದಕ್ಕಿಂತ ನೀರಿಲ್ಲ, ನಮಗೆ ನೀರಿನ ಸಮಸ್ಯೆ. ರೆಕಾರ್ಡ್ ಮಾಡಿದರೆ ಏನಾದರೂ ವ್ಯವಸ್ಥೆ ಮಾಡ್ಬೋದು, ಲೋನ್ ಏನಾದರೂ ತೆಗೆದು ಬೋರ್ ಆದರೂ ತೆಗಿಬೋದು. ನಮಗೆ ರೆಕಾರ್ಡ್ ಕೊಡೋದಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗೆ ಆಗಿದೆ. ಅಲ್ಲ ಸರ್, ಇದರಲ್ಲಿ ಇದು ಈಗ ಸರ್ಕಾರವೇ ಸರ್ವೆ ಮಾಡ್ತಾ ಇದೆ. ಒಂದು ವೇಳೆ ಇದು ಸರ್ಕಾರಕ್ಕೆ ಹೋಗ್ತದೆ ಅಂತ ಹೇಳಿದರೆ, 309ರಲ್ಲಿ ಇದು ಫಾರೆಸ್ಟಿಗೆ ಹೋಗ್ತದೆ ಅಂತ ಹೇಳಿದರೆ, ನಾವು ನಮ್ಮ 4 ಜನ ಮಕ್ಕಳನ್ನು, 2 ಜನ ಮಕ್ಕಳು ಮತ್ತು ನಾವು ಹೆಂಡತಿ ಎಲ್ಲರೂ ನಾವು ಜೀವ ತಗೊಳ್ಬೇಕಷ್ಟೇ. ಅದಕ್ಕಿಂತ ಇನ್ನು ಬೇರೆ ಯಾವ ವಿಷಯವೂ ಇಲ್ಲ ನಮ್ಮಲ್ಲಿ. ಎಲ್ಲರಿಗೂ ಇದೇ ತರ ಆಗಿದೆಯಾ? ಎಲ್ಲ ಅಲ್ಲಿಂದ ಹೌದು, ಹೋದವರಿಗೆ ಎಲ್ಲರಿಗೂ ಹಾಗೆ ಆಗಿದೆಯಲ್ಲ. ಎಲ್ಲರೂ ಇರೋದು ಈಗ 309/9ರಲ್ಲೇ ಇರೋದು. ಅವರು ಹಾಗೆ ಅವ್ರಿಗೆ ಯಾವುದು ಬೇಡ ಅಂತ ಹೇಳಿದರೆ ಅವರು ಹಾಗೆ ನಮ್ಮ ಹಾಗೆ ಮಾಡಬೇಕಷ್ಟೇ. ನೋಡಿ, ಈಗ ಸಂಬಂಧಪಟ್ಟವರು ಇವರಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದರೆ ಇದು ಒಂದು ಅವರ ಹೆಸರಲ್ಲಿ ರೆಕಾರ್ಡ್ ಮಾಡಿ ಕೊಡಬೇಕು. ಹೀಗೆ ಮಾಡಿದರೆ ಇವರೊಂದು ಜೀವನ ಉಳಿಯುತ್ತೆ. ಇಲ್ಲಾಂದರೆ ನೋಡಿ, ಅವರಲ್ಲಿ ಈಗ ಪಿತ್ರಾರ್ಜಿತ ಆಸ್ತಿ ಏನಿದೆ ಅದು ಆದರೂ ರೆಕಾರ್ಡ್ಗೆ ನಮಗೆ ಪಿತ್ರ ಆಸ್ತಿಯನ್ನು ಬಿಟ್ಟುಕೊಡ್ಲಿ, ನಮಗೆ ಬೇಜಾರಿಲ್ಲ. ನಾನು ಇದೇ ಬೇಕು ಅಂತ ಹೇಳೋದಿಲ್ಲ, ಅದು ಕೊಟ್ಟರೆ ಆಗ್ಬೋದು. ಇಲ್ಲ ಇದಕ್ಕೆ ನಮಗೆ ರೆಕಾರ್ಡ್ ಮಾಡಿ ಆದರೂ ಕೊಡಬೇಕು, RTC ಮಾಡಿ ಕೊಡಲೇಬೇಕು. ಅಲ್ಲಿ ಎಷ್ಟು ನಮ್ಮ ಪಿತೃ ಆಸ್ತಿ ಎಷ್ಟಿತ್ತು ಅಂತೇಳಿ 11 ಎಕರೆ ಇತ್ತಲ್ಲ, ಅದು ಕೊಡೋದಿದ್ರು ಬೇಡ. ಅಲ್ಲಿ 3.5 ಎಕರೆ ಜಾಗ ಬೇರೆ ನಾವು ಎಕ್ಸ್ಟ್ರಾ ಮಾಡಿದ್ದೇವಲ್ಲ, ಅದನ್ನಾದರೂ ಇದಕ್ಕೆ ಇದು ಮಾಡಿ ಕೊಡಬೇಕು ಅವರು. ಏನಾದರೂ ರೆಕಾರ್ಡ್ ಇದೆಯಾ ಅಲ್ಲಿದ್ದು? ಇದಿದೆ, ಯಾವುದು ಇದಕ್ಕೆ ಕೊಟ್ಟದ್ದು ಇದಿದೆ, ಯಾವುದು ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ಟದ್ದು ಉಂಟು, ಪಂಚಾಯತಿಯಲ್ಲಿ ಉಂಟು. ಅದು ರೆಕಾರ್ಡ್ ನಿಮ್ಮ ಹತ್ರ ಉಂಟಾ? ರಸೀದಿ ಎಲ್ಲ ನಮ್ಮಲ್ಲಿ ಉಂಟು, ಎಲ್ಲ ರಸೀದಿಗಳುಂಟು. ಅವರು 1-2 ಸಾರಿ ಬಂದು ಕೇಳಿದ್ದಾರೆ. ಅದೇ ನಾವು ಅಲ್ಲಿಂದ ಬರುವಾಗ ಅದನ್ನು ಬಿಸಾಡಿ ಹಾಕಿದ್ದೇವೆ ಅಂತ ಹೇಳಿದ್ದೇವೆ. ಯಾಕೆಂತೇಳಿ ನಮಗೆ ಬೇಡ, ಇಲ್ಲಿಗೆ ಬರುವಾಗ ನಮಗೆ ಯಾಕೆ ಅಂತೇಳಿ ಅದನ್ನು ಬಿಸಾಡಿದ್ದೇವೆ. ನೀವು ಈಗ ಎಷ್ಟು ಜನ ಇಲ್ಲಿ ಇದ್ದೀರಾ? ನಾವು 4 ಜನ ಇದ್ದೇವೆ. ನನ್ನ ಹೆಂಡತಿ, ನಾನು, 2 ಮಕ್ಕಳು. ಒಬ್ಳು ಡಿಗ್ರಿ ಓದ್ತಾ ಇದ್ದಾಳೆ, ಒಬ್ಳು 2nd PU ಆಗಿದೆ. ನೀವೀಗ ಏನು ಕೆಲಸ ಮಾಡೋದು? ನಾನು ಹೀಗೆ ಕೂಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ವಾಸವಾಗಿದ್ದೀರಲ್ಲ? ಹೌದು. ನಿಮಗೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಆಗಿದೆಯಾ? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಆಗಿದೆ. ಓಟಿಗೆ ಬೇಕಾದ್ರೆ ಬಂದು ಕೇಳ್ತಾರೆ. ಮತ್ತೆ ಯಾವುದು ಕೇಳಿದ್ರೆ ಅವರು ಯಾವುದೇ ವಿಷಯದಲ್ಲಿ ಅವರು ಕೇಳಲಿಕ್ಕಿಲ್ಲ. ನಾವು ಅವರಲ್ಲಿ ಬರುವುದಿಲ್ಲ. ಓಟ್ ಆಗುವಾಗ ಎಲ್ಲರೂ ಬರ್ತಾರೆ. ನಾವು ಅವತ್ತಿನಿಂದ ಹೇಳ್ತಿದ್ದೇವೆ, ಇದೊಂದು ರೋಡ್ ಒಂದು ರಿಪೇರಿ ಮಾಡಿ ಕೊಡಿ ಅಂತೇಳಿ. ಅದು ಅವರು ಹೇಗೆ ಹೇಳ್ತಾರೆ ಅಂದರೆ, ನಿಮ್ಮ 2 ಮನೆ ಇರೋದು, ಅದಕ್ಕೆ ರೋಡ್ ರಿಪೇರಿ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ, ಬೇರೆ ಕಡೆ ಇದು ಆಗುದಿಲ್ಲ, ಅಲ್ಲಿಂದ ಜಿಲ್ಲಾ ಪಂಚಾಯತ್ ಮಾಡುವ, ತಾಲೂಕು ಪಂಚಾಯತ್ ಮಾಡುವ ಅಂತೇಳಿ ಇಷ್ಟರವರೆಗೆ ಹೇಳಿದ್ದಾಗಿ. ನಾವು ಇದಕ್ಕಿಂತ ಮೊದಲು ಒಂದು 6 ದನಗಳಿದ್ದವು ಇಲ್ಲಿ, ಡೈರಿಗೆ ಆಗ್ತಾ ಇದ್ದೇವೆ. ಆವಾಗ ನಾವು ಮಳೆಗಾಲದಲ್ಲಿ ಎಂತ ಮಾಡ್ತಿದ್ದೇವೆ, ಅಲ್ಲಿಂದ ಆ ರೋಡಿಂದ ಇಲ್ಲಿ ತನಕ ಹೊತ್ತುಕೊಂಡು ಬರೋದು ಹಿಂಡೆಲ್ಲ. ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ನೋಡಿ, ನಾವು ಉಗ್ರ ಹೋರಾಟ, ಸೌಜನ್ಯ ಪರವಾಗಿ ನಿಂತವರು ಪ್ರತಿಯೊಬ್ಬರು ನ್ಯಾಯ ಕೊಡಿಸೋ ಉದ್ದೇಶ ಹೋರಾಟ ಮಾಡ್ತಿದ್ದೀವಿ. ಧರ್ಮಸ್ಥಳ ಗ್ರಾಮ ಅಂತ ಈ ಗ್ರಾಮ ಅಭಿವೃದ್ಧಿ ಆಗಬೇಕು, ಒಬ್ಬರ ಸ್ವಾಧೀನದಲ್ಲಿ ಇರಬಾರ್ದು. ಇದನ್ನು ನೋಡಿದರೆ ಎಲ್ಲ ಅವರ ಕಾಲಡಿಗೆ ಬಿದ್ದು ಅವರಿಗೆ ಹೇಳೋದನ್ನ ಕೇಳಬೇಕು. ಇದು ಯಾವ ಪದ್ಧತಿ ಗೊತ್ತಾಗ್ತಾ ಇಲ್ಲ. ಅದರಿಂದ ನಾವು ಒಂದನೇದಾಗಿ ವಿಳಿಸಿ, ಇವರ ಸಮುದಾಯದ ಯಾರಿದ್ದಾರೆ ಅವ್ರು ಮುಂದೆ ಬನ್ನಿ, ನಾವಿದ್ದೀವಿ ನಿಮ್ಮೊಂದಿಗೆ. ಯಾರಿಗೂ ಅದ್ರ ಅವಶ್ಯಕತೆ ಇಲ್ಲ, ಯಾರು ಟಾರ್ಗೆಟ್ ಮಾಡಲ್ಲ. ಅದೇ ಒಂದು ಕಾಲ ಇತ್ತು ಅವ್ರಿಗೆ ಟಾರ್ಗೆಟ್ ಅಂತೇಳಿ, ಅದೆಲ್ಲ ಮುಗಿದೋಯ್ತು ಇವಾಗ. ಅದಕ್ಕೋಸ್ಕರ ನೋಡಿ, ತಿಮರೋಳಿ ಅನ್ನೋ ಅಂದರೆ ಕೈ ಜೋಡಿಸಿ ಪ್ರತಿಯೊಬ್ಬರು ನಿಲ್ಲೋಣ, ಇಲ್ಲಿ ಆಗಿರೋ ಅನ್ಯಾಯವನ್ನು ಎತ್ತಿ ಹಿಡಿಯೋಣ. ಸರ್, ಈಗ ನಮ್ಮ ರಾಷ್ಟ್ರಪತಿಗಳೇ ಆದಿವಾಸಿ ಬುಡಕಟ್ಟು ಜನಾಂಗದವರು. ಅವರಿಗೆ ಆದಿವಾಸಿ ಬುಡಕಟ್ಟು ಜನಾಂಗದವರ ಸಮಸ್ಯೆ ಇನ್ನೂ ಅವರಿಗೆ ಅರ್ಥ ಆಗಲಿಲ್ಲದಿದ್ರೆ ನಾವು ಏನು ಮಾಡ್ಲಿಕ್ಕಾಗ್ತದೆ? ನಾವು ನಿಮ್ಮಲ್ಲಿ ನಾನು ಕೇಳೋದು, ಅವರು ಆದಿವಾಸಿ ಬುಡಕಟ್ಟು ಜನಾಂಗದವರಿಗೆ ನಮ್ಮಂಥವರ ಪರಿಸ್ಥಿತಿ ಅವರಿಗೆ ಗೊತ್ತಾಗದಿದ್ರೆ ಅವರು ಎಂಥವರು? ಅವರು ರಾಷ್ಟ್ರಪತಿ ಅವರು ನೋಡಿ, ಈ ವಿಡಿಯೋವನ್ನು ರಾಷ್ಟ್ರಪತಿಯವರಿಗೆ ತನಕ ನೀವು ತಲುಪಿಸಬೇಕು. ಇದೊಂದು ಅಭಿಯಾನ ಸ್ಟಾರ್ಟ್ ಆಗಬೇಕು. ಹೀಗೆ ಈ ಥರ ಬುಡಕಟ್ಟು ಜನಾಂಗದವರಿಗೆ ಈ ಥರ ಎಲ್ಲ ಅನ್ಯಾಯ ಆಗಿದೆ, ಇವರ ಜಾಗ ಇದ್ದರೂ ಕೂಡ ನಾವು ಬೇರೆ ಕಡೆಯಲ್ಲಿ ಸರ್ಕಾರಿ ಇದು ನಮಗೆ ರೆಕಾರ್ಡ್ ಆಗದ ಜಾಗದಲ್ಲಿ ನಾವು ಕೂತ್ಕೊಳ್ಬೇಕು. ಅವರು ಇಲ್ಲಿಂದ ಓಡಿಸಿದರೆ ನಾವು ನಮ್ಮ ಕೊರಳಿಗೆ ನೇನೇ ಗತಿ.
ನೋಡಿ, ಇದು ನಮ್ಮ ದೇಶದ ಉನ್ನತ ಹುದ್ದೆಯಲ್ಲಿರುವಂಥ ರಾಷ್ಟ್ರಪತಿ, ಅವರ ಜನಾಂಗಕ್ಕೆ ಸೇರಿದ, ಅವರ ಸಮುದಾಯಕ್ಕೆ ಸೇರಿದವರು. ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು ಸೌಜನ್ಯ ನ್ಯಾಯಕ್ಕೋಸ್ಕರ ಕೈ ಜೋಡಿಸ್ತಾ ಇಲ್ಲ. ಅವರದೇ ರೀತಿಯಲ್ಲಿ, ಆದರೆ ಇಂಥ ಅನ್ಯಾಯ ಆದ ವಿಷಯವನ್ನು ಅಲ್ಲಿ ತಲುಪಿಸೋ ಕೆಲಸ ನಾವು ಮಾಡಬೇಕು. ಇಲ್ಲ, ನಾವು ನಮ್ಮ ಹೋರಾಟಗಾರರು ಮಾಡಿಯೇ ಮಾಡ್ತೀವಿ. ಅಲ್ಲಿಂದ ಆದರೂ ಇದಕ್ಕೆ ಒಂದು ಪರಿಹಾರ ನೋಡೋಕ್ಕೆ ಕೆಲಸವನ್ನು ಮುಂದಿನಲ್ಲಿ ನಾವು ಮಾಡ್ತೀವಿ. ನೋಡಿ, ಇವರ ತಾತ ಮುತ್ತಾತ ಎಲ್ಲರೂ ಇದ್ದಂಥ ಜಾಗ ನೋಡಿ. ಇಲ್ಲಿ ಹೋಗ್ಬೇಕು, ಇಲ್ಲಿ ನೋಡಿ. ಈ ಕಡೆಯಿಂದ ನೀವು, ಇದು ಧರ್ಮಸ್ಥಳಕ್ಕೆ ಹೋಗುವಂಥ ಜಾಗ. ಅಲ್ಲಿ ಕೋಕೋ ತೋಟ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಹೋದರೆ ಇದು ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ ನೋಡಿ. ಇಲ್ಲಿಂದ ಹೋಗ್ಬೇಕಾಗಿರೋದು. ನೋಡಿ, ಇಲ್ಲಿ ಕಾಡಿನ ಮಧ್ಯೆ ಇದೆ ನೋಡಿ. ಈಗ ನಾವು ಹೋಗ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಇಂದಿನ ಕಾಲದಲ್ಲಿ ವಾಸವಾಗಿರುವಂಥ ಆದಿವಾಸಿ ಮಲೆಕುಡಿಯ ಜನಾಂಗ, ಇವರನ್ನು ಈ ಒಂದು ಜಾಗದಿಂದ ಓಡಿಸಿರೋ ಜಾಗ. ಆ ಜಾಗಕ್ಕೆ ಬಂದಿದ್ವಿ. ಅಲ್ಲಿ ಇವರು ಹೇಳಿರೋದು ಸುಳ್ಳ ಸತ್ಯ ಎಲ್ಲವನ್ನು ನಮ್ಮ ಜನತೆಗೆ ತೋರಿಸಿಕೊಳ್ಳುವ ಉದ್ದೇಶ ಬಂದಿರೋದು. ಅಲ್ಲಿ ಇವರು ಹೇಳ್ತಾ ಇರೋದು ಅಡಿಕೆ ಮರ ಇದೆ, ತೆಂಗಿದೆ, ಬಾವಿ ಇದೆ, ಮನೆ ಇದೆ ಅಂತ. ಅದನ್ನೆಲ್ಲ ನಾವು ತಮಗೆ ತೋರಿಸ್ಕೊಡ್ತೀವಿ. ಇದಕ್ಕೆ ಸಂಬಂಧಿಸಿದಂಥ ಹೋರಾಟಗಾರರು, ಸಂಘ ಸಂಸ್ಥೆಯವರು, ಅಧಿಕಾರಿಯವರು, ಜನಪ್ರತಿನಿಧಿಗಳು ಏನಾದಿದ್ದರೆ ಸ್ವಲ್ಪ ರಾಷ್ಟ್ರಪತಿ ನೋಡಿ, ಇವರ ಸಮುದಾಯದವರು, ಆದಿವಾಸಿ ಬುಡಕಟ್ಟು ಜನಾಂಗದವರೇ ಅವರು. ಸ್ವಲ್ಪ ಎತ್ಕೊಂಡು ಇವರಿಗೆ ನ್ಯಾಯ ಕೊಡಿಸಿ. ಇವರು ಎಲ್ಲೆಲ್ಲೋ ಹೋಗಿ ಬಿದ್ದುಕೊಂಡಿದ್ದಾರೆ. ಈ ಗ್ರಾಮ ಬಿಟ್ಟು ಎಲ್ಲೆಲ್ಲೋ ಹೋಗಿ ಮನೆ ಮಠ ಇಲ್ಲದೆ ಯಾವುದೋ ಸರ್ಕಾರಿ ಭೂಮಿ ಅಂತೆಲ್ಲ ಅರಣ್ಯ ಇಲಾಖೆ ಇಟ್ಕೊಂಡು ಹೌದು ಓಡಿಸ್ಬೋದು ಅಂತ ಹೇಳ್ಲಿಕ್ಕೆ ಆಗಲ್ಲ. ಮುಂದಿನ ಜೀವನ ಅಂತ ಹೇಳೋ ಹಗ್ಗ ಹಾಕೋದಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಿ. ಬನ್ನಿ ಹೋಗೋಣ, ತೋರಿಸೋಣ. ಹೋಗಿ ಇಲ್ಲೇ ಕತಿ ಹೊರಲಿ ಇಲ್ಲ ಕತಿ ಹೊರಲಿ ಹಿಂಗೆ ಹೊರಲಿ ಕತಿ ಹೊರಲಿ ಮಲೆಂಚಿ. ಅಡಿಕೆ ಮರ ನೋಡಿ, ಅಡಿಕೆ ಗಿಡ. ಅಡಿಕೆಯಲ್ಲಿ ಬಿದ್ದು ನೋಡಿ, ಅಡಿಕೆ ಮರ ಆ ಥರ ಅಡಿಕೆ ಬಿದ್ದು ಮೊಳಕೆ ಬಂದಿರೋದಲ್ಲ ನೋಡಿ, ಅಡಿಕೆ ಮರ. ಹೌದು ನೋಡಿ, ಇಲ್ಲಿ ನೋಡಿ. ಇದಕ್ಕೆ ಫುಲ್ ಗಿಡಗಳಿದ್ದವು, ಫಸಲು ಬರ್ತಾ ಇದ್ದವು. ಸಾಧಾರಣ ಒಂದು 10 ಕ್ವಿಂಟಲ್ ಅಡಿಕೆ ಆಗ್ತಾ ಇತ್ತು ಇಲ್ಲಿ. ಮತ್ತೆ ಇಲ್ಲಿಂದ ಓಡಿಸಿದ್ದಾರೆ. ತೆಂಗು ಇದೆ ನೋಡಿ, ತೆಂಗು ನೋಡಿ, ಅಲ್ಲಿ ತೆಂಗು. ಫುಲ್ ತಿಂಡಿ ನೆಟ್ಟಿದೆ ಈಕ್ಲು, ಫುಲ್ ಈಕ್ಲು ಇಷ್ಟ. ಯಾವ್ದು ಮನೆ ಈ ಕಡೆನಾ? ಇಲ್ಲ ನಾನು ಹೋಗ್ತೇನೆ, ಮೊದಲು ನಾನೇ ಹೋಗ್ತೇನೆ. ದಾರಿ ಮಾಡ್ಕೊಂಡು ಹೋಗೋಣ, ಮುಂದಕ್ಕೆ ಬರಬೇಕಲ್ಲ. ಎಲ್ಲರೂ ಒಂದು ಇದನ್ನೆಲ್ಲ ಉಸ್ತುವಾರಿ ಮಾಡಿಕೊಡುವಾಗ ದಾರಿ ಬೇಕಲ್ಲ. ಬಜ್ಜಿ ಬೂರ್ದು ಪೂರ ಕೂಡಿ ತಿಂದೇ ಬೋತನ ಫ್ರೀ ತಾಯಿ ದಾರಿ ಬಲೆ ಇಂಚೇರಿ ಕತ್ತಿಗೊರ್ಲಿ ಆ ಬಾವಿ.
ಇದು ಬಾವಿ. ಇಲ್ಲಿ ಮತ್ತೊಂದು ಹಳೆ ಕಾಲ ಸ್ಕೋರ್ ಆಗಿ ಮಾಡ್ತಿರೋ ಬಾವಿ ನೋಡಿ. ಹಳೆ ಕಾಲ ಈ ಥರ ಇತ್ತು. ಸರಿ, ನೆಕ್ಸ್ಟ್ ಮನೆ ಕಡೆಗೆ ಹೋಗುವ. ಮನೆ ಕಡೆ ತೋರಿಸಿ. ಹಳೆ ಕಾಲ ಬಾಟ್ಲಿ ಎಲ್ಲ ನೋಡಿ. ಮನೆಗೆ ಹೋಗ್ಲಿಕ್ಕೆ ಮೆಟ್ಲು ಇದ್ದದ್ದು ಇಲ್ಲಿ. ಹಾಂ, ಇದು ಅಂಗ್ಲ ಇದ್ದದ್ದು. ಹಳೆ ಕಾಲ ಮೆಟ್ಟಲಲ್ಲಿ ನೋಡಿ, ಕಲ್ಲಲ್ಲಿ ಕಟ್ಟಿರೋದು. ಇದೇ ನಮ್ಮ ಮನೆ ಇದ್ದದ್ದು. ಇಲ್ಲಿಂದ ಇಷ್ಟು ಮನೆ ಇದ್ದದ್ದು. ಹೀಗೆ ಅಡಿಗೆ ಮನೆ ಎಲ್ಲಿತ್ತು? ಅಡಿಗೆ ಮನೆ ಇಲ್ಲೆಲ್ಲ ಇದ್ದದ್ದು. ಇದೆ. ಈ ಕಟ್ಟೋ ಗೋಡೆನಾ? ಕಟ್ಟಿದ ಗೋಡೆ. ಈ ಗೋಡೆ ಹೌದು, ಗೋಡೆ, ಮಣ್ಣಿನ ಗೋಡೆ. ಮತ್ತೆ ಹಳೆ ಕಾಲದ ಮಣ್ಣಿನ ಗೋಡೆ. ಇಟ್ಟಿಗೆನಲ್ಲ? ಇಟ್ಟಿಗೆ ಅಲ್ಲ, ಮಣ್ಣಿನ ಗೋಡೆ. ರಾತ್ರಿ ಬಂದು ಕೆಲಸ ಮಾಡ್ತಾ ಇದ್ದದ್ದು. ಹೌದು, ರಾತ್ರಿ. ಮತ್ತೆ ಹಳೆ ಕಾಲದಲ್ಲಿ ಮಣ್ಣಿನ ಗೋಡೆ ತಾನೆ. ಹೌದಲ್ಲ, ಇಟ್ಟಿಗೆ ಇರಲಿಲ್ಲ. ಇಲ್ಲಿ ತನಕ ಮನೆ ಇದ್ದದ್ದು. ಅದು ನಮ್ಮ ಅಂಗ್ಲ ಇದ್ದದ್ದು. ಅದಕ್ಕೆ ಕಲ್ಲೆಲ್ಲ ಕಟ್ಟಿ ಕ್ಲೀನ್ ಮಾಡಿದ್ದು. ಯಾವ ಕಡೆ ಬನ್ನಿ ತೋರಿಸಿ. ನೋಡಿ, ಇಲ್ಲೊಂದು ಮೆಟ್ಲು ಉಂಟಲ್ಲ, ಇದು ಮೆಟ್ಲು. ಒಂದು ಆ ಸೈಡಿಂದ ಒಂದು ಈ ಸೈಡಿಂದ ಹೋಗ್ಲಿಕ್ಕೆ. ಎರಡು ಕಡೆಯಿಂದ ಹತ್ತಿ ಬರ್ಲಿಕ್ಕೆ. ಹೌದು. ನೋಡಿ, ಇದು ಅಂಗ್ಲಕ್ಕೆ ಕಲ್ಲು ಕಟ್ಟಿದ್ದು. ಈಗ ತೋಳಲ್ಲಿದ್ದ ಕಲ್ಲನ್ನೆಲ್ಲ ತಂದು ಇಲ್ಲೇ ಕಟ್ಟಿಬಿಟ್ರ ಅಂತ. ಮತ್ತೆ ಕಲ್ಲಿಗೆ ಎಲ್ಲಿಗೆ? ಕಲ್ಲು ಇಲ್ಲೇ ಇತ್ತಲ್ಲ. ಯಾವ್ದಾದ್ರು ಅಂಗ್ಲಕ್ಕೆ ಅಂತ ಇದ್ರೆ ಆಗ್ತದಲ್ಲ. ಅಲ್ಲಿ ತೆಂಗಿನ ಮರ ಇದೆ. ಅದು ಯಾವ್ದಿದು? ಅಲ್ಲೊಂದು ಇದೆಯಲ್ಲ ತೆಂಗಿನ ಮರ. ಹೌದು, ಎಲ್ಲ ನಿಮ್ದೇ? ನಮ್ದೇ ಇದ್ದದ್ದು. ಇಲ್ಲೇ ಟೋಟಲ್ 11 ಎಕರೆ ಜಾಗ ಇಲ್ಲೇ ಇತ್ತಾ? ಅದು ಹಾಂ. ಅದು ಯಾವುದು ಇದ್ರದ್ದು? ಕೊಕ್ಕ. ಇನ್ನು ಕೃಷಿ ಮಾಡಿದಾರೆ ಅವರು. ಹೌದು, ಅದು ಸಾಗುಣಿ ಮರ ಹಾಕಿರೋದು. ಅಲ್ಲಲ್ಲ, ಕೊಕ್ಕ ತೋಟ. ಹೌದೌದು. ಈಗ ಕೊಕ್ಕ ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನ ಇದೆಲ್ಲ ಟೋಟಲ್ ಇದೆಲ್ಲನ ಒಂದಿಷ್ಟು ಜಾಗ. ಹೀಗೆ ಕಟ್ಟೆ ಪೂಜೆ ಒಂದು ಮಾಡ್ತಿದ್ದೇವೆ ಇಲ್ಲಿ, ದೈವಕ್ಕೆ. ದೇವಸ್ಥಾನ ಹಳೆಯ ಕಾಲದಿಂದಲೇ. ನಾವು ಇದರಲ್ಲಿ ಕೋಳಿ ಎಲ್ಲ ಕೊಯ್ದಲ್ಲ, ಹೀಗೆ ಮಾಡ್ತಾ ಇದ್ದದ್ದು. ಕೋಳಿ ಕೊಯ್ತಾರಲ್ಲ? ಇಲ್ಲ, ಅದು ಅಲ್ಲಿ ಮಾತ್ರ ಮಾಡ್ತಾ ಇದ್ದದ್ದು, ಇಲ್ಲಿ ಮಾಡ್ತಿರ್ಲಿಲ್ಲ ಹಾಗೆ. ಸರಿ. ಮನೆಯಲ್ಲಿ ನಮ್ಮ ತಂದೆದಿತ್ತು. ಅದೀಗ ಅವರು ಅಲ್ಲಿ ತಗೊಂಡು ಹೋಗಿದ್ದಾರೆ. ತಮ್ಮನ ಮನೆಯಲ್ಲಿ ಉಂಟು ಈಗ, ಇಲ್ಲಿಲ್ಲ. ಮೊದಲು ಇಲ್ಲಿ ಕೊಕ್ಕ ತೋಟದಲ್ಲಿರುವಾಗ, ಅಲ್ಲಿ ಒಟ್ಟಿಗೆ ಇರುವಾಗ ಅಲ್ಲೇ ಇತ್ತದ್ದು. ಒಂದು ಸಾಧಾರಣ ನಾವು ಅಡ್ಡೆ ಮುಟ್ಟ ಬರ್ಕೊಂಡು ಇಂಚ ಉದ್ದಾಗಿ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ನಮ್ಮ ಭಾವ ಅಂತ ಹೇಳಿದ್ರಲ್ಲ, ಆ ಸೈಡ್ ಹೀಗೆ ಸೈಡಲ್ಲಿ ಹೀಗೆ ಹೋಗ್ತದೆ. ಹೌದು, ಹೌದೌದು, ಅರುಣನ ಮನೆಗೆ ಸಿಗ್ತದೆ. ಹೌದೌದು. ಇನ್ನೊಂದು ಕಟ್ಟೆ ಇದೆಯಲ್ಲ, ಇದು ಧರ್ಮಸ್ಥಳದ್ದು. ನಮ್ಮ ತಾತನವರು ಮಾಡಿದಂಥ ಜಾಗ 11 ಎಕರೆ 65 ಸೆನ್ಸ್ ಜಾಗ ಅಂತೇಳಿ ಇತ್ತಲ್ಲ, ಅದು ಕೊಕ್ಕ ತೋಟ ಅಲ್ಲ, ಮೊದಲು ಅದರಲ್ಲಿ ಕಾಡೆ ಇದ್ದದ್ದು. ಅದನ್ನು ಪಾಪ ಅವರು ಏನೋ ಕಷ್ಟ ಬಂದು ಕಾಡಿ ಕಡ್ದು ಎಲ್ಲ ಅವರ ಮಕ್ಕಳಿಗೆ ಆಗ್ತದೆ ಅಂತೇಳಿ ಮಾಡಿದ್ದಾರೆ. ಮತ್ತು ಇದು ನಮ್ಮದು ಗೇಣಿ ಅಂತೇಳಿ ಅವರು ತಗೊಂಡಿದ್ದು ಆ ಜಾಗ. ಮತ್ತು ನಮ್ಮ ಮಕ್ಕಳಿಗೆ ಏನಾದರೂ ಆಗ್ಬೇಕಂತೇಳಿ ತೋಡಿಂದ ಈಚೆ ಬಂದು ಇಲ್ಲಿ ಮಾಡಿದ್ದು. ಇದು ನಮ್ಮ ಜಾಗ ಅಂತೇಳಿ, ಇದು ನಮಗೆ ಕುಮ್ಕಿ ಬರ್ತದೆ ಅಂತೇಳಿ ತಗೊಂಡೋದ್ದು. RTC ಎಲ್ಲ ಸರ್ಕಾರಿ ಅಂತ ಇದೆ. RTCಯಲ್ಲಿ ಸರ್ಕಾರಿ ಅಂತೇಳಿ ಉಂಟಲ್ಲ. ತೋಡಿದೆ ಈ ಕಡೆ ಅದು ಬಿಟ್ಟು ಈ ಕಡೆ ಬಂದು ಈ ಕಡೆ ಏನಾದ್ರು ಮಾಡೋಣ ಅಂತ ಇಲ್ಲೂ ಕೂರಿಸಿಲ್ಲ, ಇಲ್ಲಿಂದಲೂ ಓಡಿಸಿದ್ರು.
ಈ ಪಾಪವನ್ನು ಎಲ್ಲಿ ಕಟ್ಟಿರ್ತಾರೆ ಗೊತ್ತಾಗ್ತಾ ಇಲ್ಲ. ಅಣ್ಣಪ್ಪ ಪಾಪ. ಸ್ವಾಮಿ, ಮಂಜುನಾಥ ಸ್ವಾಮಿ, ಯಾವುದು ಇದು ಸರ್ಕಾರಿ, ಇವಳು ಸರ್ಕಾರಿ ಅಂತ ಇದ್ದಿದ್ದು, ಯಾರ ಹೆಸರಲ್ಲೂ ಇಲ್ಲ. ಅವ್ರು ಹೇಳಿದ 11 ಎಕರೆ ಸ್ವಾಧೀನಪಡಿಸಿದ ನಂತರ ಅವ್ರು ಇಲ್ಲಿ ಬಂದು ಕೂತರು. ಇದನ್ನು ಅವರ ಕುಮುಕಿ ಅಂತ ಹೇಳಿ ತಿರುಗಿ ಇಲ್ಲಿಂದ ಓಡಿಸಿದ್ದಾರೆ. ಇಲ್ಲಿ ಯಾರನ್ನು ಬದುಕಲಿಕ್ಕೆ ಬಿಡ. ಧರ್ಮಸ್ಥಳ ಗ್ರಾಮಕ್ಕೆ ಪ್ರತಿಯೊಬ್ಬರಿಗೆ ಬಂದು ನೋಡ್ಬೋದು, ಕೇಳ್ಬೋದು. ಇವಾಗ ಹೇಳಲಿಕ್ಕೆ ಸ್ವಲ್ಪ ಧೈರ್ಯ ಬರ್ತಾ ಇದೆ ಎಲ್ಲರಿಗೂ. ಇವು ಹೇಳ್ಬೋದು ಯಾವ ರೀತಿಯಲ್ಲಿದೆ ಅಂತ. ಇವಾಗ ಇದು ನೋಡಿ, ಕೃಷಿ ಎಲ್ಲ ಮಾಡಿದರೆ ಎಷ್ಟು ಆದಾಯ ಬರ್ತಾ ಇತ್ತು, ಎಷ್ಟು ಕುಟುಂಬ ಉದ್ಧಾರ ಆಗ್ತಾ ಇತ್ತು. ಇದೇನ ದೇಶ ಅಭಿವೃದ್ಧಿ ಆಗ್ತಾ ಇರೋದು? ಒಂದೊಂದು ಫ್ಯಾಮಿಲಿಯನ್ನು ತೇಜೋದಯ ಮಾಡೋದು ಹೊರತು ಅಭಿವೃದ್ಧಿ ಮಾಡಿಸಿ ಕಳಿಸ್ಬೇಕು. ಅವರಿಗೆ ಸರಿ, ಅವ್ರಿಗೆ ಏನು ಸಹಕಾರ ಬೇಕು, ನೀರಿನ ವ್ಯವಸ್ಥೆ ನೋಡಿ. ತೋಡೆಲ್ಲ ಒಳ್ಳೆ ನೀರಿದೆ, ಒಳ್ಳೆ ಕೃಷಿ ಮಾಡ್ಬೋದು. ಅವ್ರು ಹೇಳ್ತಾ 10 ಕ್ವಿಂಟಲ್ನ ಅಡಿಕೆ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರಲ್ಲ. ಇವಾಗ ಯಾವುದೂ ಇಲ್ಲ, ಬೀದಿ ತಂದು ಹಾಕಿದಾರಲ್ಲ. ಸರ್ಕಾರ ಆದಾಯ ಮೂಲತಾನೇ ಇದಲ್ಲ, ಪಂಚಾಯತ್ ಆದಾಯ ಮೂಲತಾನೇ ಇದು. ಯಾವುದನ್ನು ಮಾಡ್ತಾ ಇಲ್ಲ ಇವರು ಯಾರು. ತೇಜೋವಧೆ, ಹೊಡೆಯೋದು, ಕಳಿಸೋದು, ದಾದಾಗಿರಿ, ರೌಡಿಸಮ್. ಅದಕ್ಕೆ ಇವಾಗ ನಮ್ಮ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡಿ ನೋಡಿ ಸಾಕಾಗಿ ಎದ್ದು ನಿಂತು ಇನ್ನು ನೀವು ಮಾಡೋದು ಬೇಡಿ ಅಂತೇಳಿ ಕರ್ನಾಟಕ ರಾಜ್ಯದ ಜನತೆಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಆ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೋಸ್ಕರನೇ ನಮ್ಮ ತಿಮ್ಮರೋಡಿಯನ್ನು ಇಳಿಸಿರೋದು. ಸೌಜನ್ಯವನ್ನು ಆ ಒಂದು ರೀತಿಯಲ್ಲಿ ಹೆಣ್ಣುಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡೋದು, ದೇವಿ ರೂಪಿಯಾಗಿ ನಿಂತಿರೋದು ಅದಕ್ಕೋಸ್ಕರನೇ. ಇನ್ನು ಇವಾಗ ಪ್ರತಿಯೊಬ್ಬರಿಗೆ ಕೇಳ್ತಾ ಇದ್ವಿ, ಸಂಘ ಸಂಸ್ಥೆಯವ್ರಿಗೆ ಎದ್ದೇಳಿ ನೋಡಿ. ಇಂಥವೇ ಅನ್ಯಾಯ ಆಗಿದೆ. ತಿಮ್ಮರೋಡಿಯನ್ನು ಒಬ್ಬರೇ ಹೋರಾಟ ಮಾಡೋದಲ್ಲ, ಎಲ್ಲ ಸೋಮನಾಥ ನಾಯಕ ಸಾಯರು ಅವರೊಬ್ಬರೇ ಅಲ್ಲ, ಪ್ರತಿಯೊಬ್ಬರು ಮುಂದೆ ಬರಬೇಕು. ನದಿಯಲ್ಲಿ ಮಾತ್ರ ಅಲ್ಲ ಈಜುದು. ಸಮುದ್ರ ಏನಲ್ಲ, ಸಮುದ್ರ ಅಂದರೆ ದಬ್ಬಾಳಿಕೆ ಸಮುದ್ರ ಅಂತ ಹೇಳ್ಬೋದು. ನ್ಯಾಚುರಲ್ ಆಗಿರೋ ಸಮುದ್ರ ಅಲ್ಲ. ಜನರನ್ನು ಹೊಡೆದು ಬಡಿದು ಸಾಯಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಮುದ್ರ ಆಗಿರೋದು ಹೊರತು ನ್ಯಾಚುರಲ್ ಆಗಿ ಅವರು ಸಮುದ್ರ ಆಗಿರೋದಲ್ಲ. ಅದಕ್ಕೆ ನ್ಯಾಚುರಲ್ ಆಗಿರೋ ಸಮುದ್ರ ಇಳಿಲೇಬೇಕು. ಇಂಥ ಒಂದು ಕಟ್ಟಿಟ್ಟು ಸಮುದ್ರ ಇದೆ, ಅದನ್ನು ಹೊಡೆದಾಕಬೇಕು. ಅಂಥ ಕೆಲಸ ನಮ್ಮ ನಾಡಿನ ಜನತೆ ಮಾಡಬೇಕಂತಲೂ ಈ ಮೂಲಕ ನಮ್ಮ ಸೌಜನ್ಯ ಹೋರಾಟಗಾರರು ಪ್ರತಿಯೊಬ್ಬರಿಗೂ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನೋಡಿ, ನಮ್ಮವರಿಗೆ ನಮಗಿರುವಂಥದ್ದು ಇವಾಗ ಯಾವುದೇ ಒಂದು ಮಾಧ್ಯಮವರು ಇಲ್ಲ, ಯೂಟ್ಯೂಬ್ನವರು. ಇವಾಗ ಸಂಚಾರಿ ಸ್ಟುಡಿಯೋರು ಬಂದರೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ನೋವನ್ನು ಅರಿತು ಇವರಿಗೋಸ್ಕರ ಬನ್ನಿ ಮಾಡೋಣ, ನಮಗೇನೋ ಮಾಡಿ ಕೊಡೋಣ ಎಂಬ ಉದ್ದೇಶದಿಂದ ಬಂದಿದ್ದಾರೆ. ಅಂಥವ್ರನ್ನು ಸ್ವಲ್ಪ ಅವರೊಂದಿಗೆ ಸೇರಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ಇದನ್ನು ಶೇರ್ ಮಾಡಿ, ಜನಗೆ ತಿಳಿಸಿ. ನಾವೇ ಮಾಧ್ಯಮರಾಗೋಣ, ನಾವೇ ಪ್ರತಿಯೊಬ್ಬರು ಹೋರಾಟಗಾರರಾಗಿ ನಾವು ಮಾಧ್ಯಮವರಾಗೋಣ. ಮಾಧ್ಯಮವರಾದರೆ ಮಾತ್ರ ಇವತ್ತು ಈ ಸಮಾಜವನ್ನು ತಿದ್ದುಪಡಿ ಮಾಡ್ಬೋದು. ಬೇರೆ ಯಾವುದೇ ರೀತಿಯಲ್ಲಿ ಆಗಲ್ಲ. ಎಲ್ಲ ಪ್ರತಿಯೊಬ್ಬರಿಗೆ ಬಂದು ನೋಡ್ಬೋದು. ಧರ್ಮಸ್ಥಳಕ್ಕೆ ಬರುವಾಗ ಏನೋ ಅಲ್ಲಿ ನೇತ್ರಾವತಿ ಕುದುರೆಯಿಂದ ಬರುವಾಗ ಕೊಕ್ಕೋ ತೋಟ ಇದೆ, ಅದು 11 ಎಕರೆ ಅವ್ರದ್ದು. ಅದರ ಪಕ್ಕದಲ್ಲಿ ಒಳ ಕಾಡು, ಅದೆಲ್ಲ ಬಂದು ನೋಡ್ಬೋದು. ಬಾವಿ ಇದೆ, ಹಳೆ ಮನೆ ಇದೆ, ಅಡಿಕೆ ಮರ, ತೆಂಗು ಎಲ್ಲ ಕೃಷಿದೆ ಹೇಳ್ತಾ ಇದ್ದಾರೆ. ಎಲ್ಲವನ್ನು ನೋಡಿ ನೀವು. ನಾವೇನೋ ಹೇಳೋ ಸುಳ್ಳಾದ್ರೆ ನೀವು ನೇರವಾಗಿ ಬಂದು ನೋಡಿ ಮುಂದಕ್ಕೆ ನಮ್ಮನ್ನು ಬೇಕಾದ್ರೆ ಸಂಪರ್ಕ. ಹೌದು, ನಮ್ಮ ದೂರವಾಣಿ ಸಂಖ್ಯೆನೇ ಹೇಳಿ, ಅದೇ ರೀತಿ ಕೊಡ್ಬೋದಲ್ಲ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ. 88 61 51 43 60. ಇವರಿಗೆ ಕೇಳಿ ಏನಾಗಿದೆ ಅಂತ ನೇರವಾಗಿ ಅವ್ರಿಗೆ ಕೇಳಿ. ಇವಾಗ ನಾವೇನಾದರೂ ದೊಡ್ಡದಾಗಿ ಏನೋ ಒಂದು ರಾಜ್ಯಕ್ಕೆ ಹೋಗಲಿಕ್ಕೆ ಇಲ್ಲ, ಇನ್ನೊಂದು ರೀತಿಯಲ್ಲಿ ದೊಡ್ಡ ಉನ್ನತ ಎತ್ತರಕ್ಕೆ ಬೆಳಲಿಕ್ಕೆ ಯಾವ ಚಿಂತೆ ಇಲ್ಲ. ನಮಗೆ ಅನ್ಯಾಯ ಆದಾಗ ನ್ಯಾಯ ಕೊಡಿಸ್ಬೇಕು ಅಷ್ಟೇ, ಬೇರೆ ಏನು. ಅದರೊಂದಿಗೆ ಕೈ ಜೋಡಿಸಿ. ಇಲ್ಲ ನೀವು ಮುಂದೆ ಬಂದು ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೀವಿ. ಇಲ್ಲಿ ಸಾಧಾರಣ ಒಂದು ಇಲ್ಲಿ ಇದ್ದದ್ದೇ ಸಣ್ಣ ಗಿಡಗಳಿರುವಾಗಲೇ ನಾವು ಇದಕ್ಕೆ, ನಾನು ಮತ್ತು ನನ್ನ ತಮ್ಮ ಬೆಳದಿಂಗಳಲ್ಲಿ ನೀರು ಒತ್ತು ರಾತ್ರಿಯೇ, ಆಗ ಬೆಳಿಗ್ಗೆ ಆಗ್ತದೆ ಅಂತೇಳಿ ನಾವು ಎನಿಸಿ ಅದಕ್ಕೆ ಗಿಡಗಳಿಗೆ ನೀರು ಹಾಕಿ ನಾವು ಅದನ್ನು ಸಾಕಿದ್ದೆವು. ನಮಗೆ ಫಸಲು ಬರುವಾಗ ನಮಗಿಲ್ಲ, ಹಾಗೆ ಆಗಿದೆ ಈಗ. ದುಃಖ. ಅದನ್ನು ಒಂದು ಗಿಡ ಬೆಳೆಸ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಮಗುವನ್ನು ಬೆಳೆಸೋ ಥರ ಮಗುವನ್ನು ನೋಡ್ತಾ ಇರಬೇಕು. ಒಂದು ಕಡೆಯಿಂದ ಕಾಡು ಪ್ರಾಣಿಗಳ ಕಾಟ, ಒಂದು ಕಡೆಯಿಂದ ಗೊಬ್ಬರ ತಗೊಳ್ಳಿಕ್ಕೆ ದುಡ್ಡಿಲ್ಲ. ಅದು ಮಧ್ಯದಲ್ಲಿ ನೀರು ಬಿಂದಿಗೆ ಎಲ್ಲ ಹಿಂದಿನ ಕಾಲದ ಥರ ಮೋಟ್ರ್ ವ್ಯವಸ್ಥೆ ಯಾವುದೊಂದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ರಾತ್ರಿ ಬೆಳಿಗ್ಗೆ ಅಂದರೆ ತೋಳಲ್ಲಿ ಹೋಗಿ ನೀರು ತಂದು ಹಾಕೋದು ತುಂಬ ಕಷ್ಟ ಇದೆ. ಮಣ್ಣಿನ ಮಡಿಕೆ ಇತ್ತು ಅವತ್ತಿನ ಕಾಲ, ಮಣ್ಣಿನ ಮಡಿಕೆ. ಅಷ್ಟು ಕಷ್ಟದಲ್ಲಿ ಬೆಳೆಸಿರೋದಲ್ಲ. ಹೌದು, ಅಷ್ಟು ಕಷ್ಟ ಅಂತ ಹೇಳಿದ್ರೆ ಒಂದು ಮಡಿಕೆ ಹೋದ್ರೆ ಮತ್ತೆ ಒಂದು ಕೊಡಪ್ಪಣ ಹೋದ್ರೆ ಮಾತ್ರ ನಮಗೆ ತುಂಬ ಕಷ್ಟ. ಯಾಕಂದರೆ ಅದ್ರ ಬೇರೆ ತರಲಿಕ್ಕೆ ಕಷ್ಟ ಅಲ್ವಾ, ಹಾಗೆ ಇದ್ದದ್ದು. ಪಾಪ ನಮ್ಮ ತಂದೆ ಅಂಗವಿಕಲ, ಅದರಿಂದ ಹಾಗೆ ತುಂಬ ಕಷ್ಟದಲ್ಲಿದ್ದೇವೆ ನಾವು ಆಗ. ಇವಾಗ ಅದನ್ನೆಲ್ಲ ಕಳೆದಾಕಿ ಈಗ ಅವರಲ್ಲಿ ಉಂಟಲ್ಲ, ಈಗ ಕಳೆದಾಕಿರೋ ಸ್ವಾಧೀನ ಆಯ್ತಲ್ಲ ಅವ್ರದ್ದು. ಹೌದು, ಇದನ್ನೇ ಹೇಳ್ತಾ ಇರೋದು. ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ರೆ ಮಾಡಿಕೊಡಲ್ಲ. ಬೀದಿ ಬಂದಿರೋದು ಇವರು. ಹೌದು, ಅಕ್ರಮ ಸಕ್ರಮಕ್ಕೆ ಅರ್ಜಿ ಕೊಟ್ರೆ ಅವಾಗ MLA ಆಗಿರೋದು ವಸಂತ ಬಂಗೇರು, ಅಲ್ಲೇ ಪೆಂಡಿಂಗ್ ಇಟ್ಟಿದ್ದಾರೆ. ಅಲ್ಲ, ಅವರು ನಮ್ಮ ಜಾಗವನ್ನು ಪೆಂಡಿಂಗ್ ಇಟ್ಟರೂ ಪರವಾಗಿಲ್ಲ. ಅವರಲ್ಲಿ ಜಾಗ ಉಂಟಲ್ಲ, ಅದನ್ನು ನಮ್ಗೆ ಕೊಡ್ಲಿ, ನಮ್ಗೆ ಬೇಜಾರಿಲ್ಲ ಅದರಲ್ಲಿ. ಅವರ ಜಾಗವನ್ನು ನಮ್ಗೆ ಕೊಡ್ಲಿ, ಅವ್ರು ಬೇಕಾದ್ರೆ ಇಲ್ಲಿ ಕೂತ್ಕೊಳ್ಳಿ ಅಲ್ವಾ. ಹೌದು, ಏನಾಗ್ತದೆ ಅದರಲ್ಲಿ? ಹೌದು, ಅದನ್ನು ಮಾಡ್ಬೋದು. ಅದಾದ್ರೂ ಅವ್ರು ಮಾಡ್ಬೋದಲ್ಲ. MLA ಆಗಿ ಆವಾಗ MLA ಆದವರು ಅವರು, ಆವಾಗ ಅವ್ರಿಗೆ ಮಾಡ್ಬೋದಲ್ಲ.
ಅವ್ರು ಮಾಡದಿದ್ರೆ ಈಗ ಅವರ ಜಾಗವನ್ನು ನಮಗೆ ಕೊಡಬೇಕು, ಹೌದಲ್ವಾ? ಈ ಆವಾಗ ಅವರು ಮಾಡ್ತಿದ್ರೆ ನಾವು ಈಗ ಬೀದಿ ಬಲ್ಲ ಆಗ್ಲಿಕ್ಕೆ ಇರಲಿಲ್ಲ. ಬೇರೆ ಕಡೆ ಎಲ್ಲ ಮಾಡಿ ಬೇರೆ ಕಡೆಯಲ್ಲಿ ಮಾಡಿಕೊಟ್ಟಿದ್ದಾರೆ, ಈಗ ನಮಗೆ ಮಾಡಿಕೊಡ್ಲಿಲ್ಲ. ಹಾಗಾದ್ರೆ ಅವರ ಅದಕ್ಕೆ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಅಂತ ಹೇಳೋದು ತಪ್ಪ? ಇವ ಒಂದು ಅರ್ಥ ಆಗ್ತಾ ಇದೆ. ವಸಂತ ಬಂಗಾರವರು ಒಂದು 6-7 ತಿಂಗಳ ಹಿಂದೆ ಹೇಳಿದಾರೆ ನಮಗೂ ಬೆದರಿಕೆ ಇದೆ ಅಂತ. ಇದೇ ಬೆದರಿಕೆ ಅಲ್ವಾ? ಇಲ್ಲಿ ಗೊತ್ತಾಗ್ತದೆ ಅಲ್ಲ, MLA ಆಗಿದ್ದು ಅವರಿಗೊಂದು ಅಧಿಕಾರ ಇತ್ತು, ಅದನ್ನು ಉಪಯೋಗಿಸ್ಬೋದಿತ್ತಲ್ಲ, ಅದು ಉಪಯೋಗಿಸಿಲ್ಲ, ಅವರು ಉಪಯೋಗಿಸ್ಲಿಲ್ಲ. ಹಾಗಾದ್ರೆ ನಮ್ಗೆ ಅವರ ಜಾಗವನ್ನು ಬಿಟ್ಟು ಕೊಡ್ಲೇಬೇಕಲ್ಲ ಅವರು. ಅವರು ಉಪಯೋಗಿಸುತ್ತಿದ್ರೆ ನಮ್ಗೆ ಅವರಲ್ಲಿ ಕೇಳಲಿಕ್ಕೆ ಇತ್ತ? ನೀವು ಹೋಗ್ಲಿಲ್ಲ, ನೀವು ಮಾಡ್ಲಿಲ್ಲ ಅಂತ ಹೇಳ್ತಿದ್ರೆ ನಾವು ಅವರು ಹೇಳಿದನ್ನು ನಾವು ಕೇಳಬೇಕಿತ್ತು. ಈಗ ನಾವು ಅವರು ಹೇಳಿದಾಗೆ ನಾವು ಹೇಳಿದಾಗೆ ಅವರು ಕೇಳಬೇಕು ಈಗ. ಅಲ್ಲ, ಈ ವಿಷಯದಲ್ಲಿ ಇವಾಗ ಮಾತಾಡಲೇಬೇಕು, ಕೇಳಲೇಬೇಕು ಅವರು. ಹೌದು, ಮುಂದೇನು ಹೋಗೋಣ, ನಮಗೆ ಸಂಚಾರ ಸ್ಟುಡಿಯೋ ಅವರೊಂದು ಹೋಗೋಣ, ಓಡಿ ನೇರವಾಗಿ ವಸಂತ ಬಂಗಾವರಿಗೆ ಕೇಳ ಏನಾಗಿದೆ ಸರ್, ಏನಕ್ಕೋಸ್ಕರ ಮಾಡಿರೋದು, ಹಳೆಯ ಕಡತಗಳು ಏನಿದೆ ಎಲ್ಲವನ್ನು ತೆಗಿಸ ಅಂತ ಹೇಳೋಣ. ಇವಾಗ ಅವರದೇ ಸರ್ಕಾರ ಇದೆಯಲ್ಲ, ಅದನ್ನೆಲ್ಲ ಮಾಡ್ಬೋದಲ್ಲ ಮಾಡಿ ಕಡತ ಅನ್ಸಿದೆ ಎಲ್ಲ ಅವರವರ ಹೆಸರಿಗೆ ಮಾಡಿಸಿಕೊಳ್ಳಿ. ಹೌದು, ಸಾಕು. ಇವರು ತಿಂದುದು ಇವರ ಮಕ್ಕಳಿಗೋಸ್ಕರ ತಾನೇ ಮಾಡ್ತಾ ಇಲ್ಲ, ಜನಗೋಸ್ಕರ ಮಾಡ್ತಾ ಇಲ್ಲ, ಜನರಿಗೋಸ್ಕರ 1 ರೂಪಾಯಿ ಕೆಲಸ ಮಾಡ್ತಾ ಇಲ್ಲ. ಒಂದು ಕಾಲೇಜಿಗೆ ಹೋಗ್ಲಿ, ಕಾಲೇಜಿಗೆ ಹೋದ್ರು ಎಷ್ಟು ಡೊನೇಷನ್ ಅಷ್ಟೇ ಕಟ್ಟಲೇಬೇಕು. ಅಲ್ಲಿ ಎಜುಕೇಶನ್ ಅಲ್ಲಿ ಕೆಲಸ ಮಾಡುವವರಿಗೂ ಕೊಡ್ತಾ ಇಲ್ಲ, ಒಂದು ವ್ಯವಸ್ಥೆನೂ ಕೊಡ್ತಾ ಇಲ್ಲ. ಅವ ಯಾರಿಗೂ ಬೇಕಂತ ಇಲ್ಲ, ಎಲ್ಲ ಸರ್ಕಾರಕ್ಕೆ ಹೋಗ್ಲಿ. ಇದು ಸರ್ಕಾರ ತಾನೇ ಇದಲ್ಲ. ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಮೈಸೂರು ಪ್ಯಾಲೇಸ್ನೆಲ್ಲ ಸರ್ಕಾರ ತಗೊಳ್ತಾರೆ, ಅದೇ ರೀತಿಯಲ್ಲಿ ಇದನ್ನು ಸರ್ಕಾರ ತಗೊಳ್ಳೇಬೇಕು. ಇದೆಲ್ಲ ಸರ್ಕಾರ ಭೂಮಿ, ಯಾರು ಸೊತ್ತಲ್ಲ, ಯಾರು ದುಡಿದು ಸಂಪಾದನೆ ಮಾಡಿರೋದಲ್ಲ, ಇದು ರಾಜ್ಯನ ಆಸ್ತಿನೂ ಅಲ್ಲ. ಸರ್ಕಾರದಿಂದ ಸರ್ಕಾರನ ಕಬಳಿಸಿರುವುದು, ಇಲ್ಲಿಯ ಜನರಿಗೆ ಮೋಸ ಮಾಡಿರೋದು, ವಂಚನೆ ಮುಖಾಂತರ ಮಾಡಿರೋದು, ಅವರ ಕೊಲೆ ತೇಜೋವಧೆ ಮಾಡಿರೋದು. ಅದರಿಂದ ಇದು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ಈ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಎಲ್ಲ ಸರ್ಕಾರ ಭೂಮಿಯನ್ನು ಸರ್ವೆ ಮಾಡಬೇಕು. ಅಕ್ರಮವಾಗಿ ಎಷ್ಟು ಇವರ ಹೆಸರಲ್ಲಿ ಮಾಡಿಸಿದ್ರೆ ಅದನ್ನು ಅಳತೆ ಮಾಡಿ ಯಾರ್ಯಾರ ಹೆಸರಲ್ಲಿದೆ ಅವರ ಮೇಲೆ ಕ್ರಮನೂ ಕೈಗೊಳ್ಳಬೇಕು. ಹರ್ಷೇಂದ್ರ ಹೆಸರಲ್ಲಿ ಏನೂ ಭೂಮಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಆದರೆ ಬೇಜನ ಭೂಮಿ ಇದೆ. ಅದನ್ನೇ ಸೋಮನಾಥ್ ನಾಯಕ್ ಅವರು ಬಿಡುಗಡೆ ಮಾಡ್ತಾ ಇರೋದು. ಅದನ್ನೆಲ್ಲ ಹೇಳಲಿ ಅಲ್ವಾ? ಹೇಳಿ ಇದನ್ನೆಲ್ಲ ತನಿಖೆ ಮಾಡಿ. ಒಂದು ತಂಡ ಆಗಬೇಕು. ಇದಕ್ಕೆ ತಂಡ ಅಂದರೆ ತನಿಖಾ ತಂಡನೇ ಆಗಬೇಕು. SIT ತನಿಖೆ ಅಂದರೆ ಯಾವುದಕ್ಕೂ ಸಂಬಂಧ ಇಲ್ಲ, ನಿಯತ್ತಾಗಿ ಕೆಲಸ ಮಾಡ್ತಿರುವಂಥ ಒಂದು ಅಧಿಕಾರಿಯವರ ಜಡ್ಜಿಯವರ ಒಂದು ತಂಡ ರಚನೆ ಮಾಡಿ ಅದರ ಮುಖಾಂತರವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಇದನ್ನು ಸರ್ಕಾರ ಸ್ವಾಧೀನಪಡಿಸ್ಕೊಳ್ಬೇಕು. ಇಷ್ಟೇ ನಮ್ಮ ಉದ್ದೇಶ, ಬೇರೆ ಏನಿಲ್ಲ. ಜನರಿಗೆ ಉಪಕಾರ ಆಗೋ ರೀತಿಯೆಲ್ಲ ನಾವು ಏನು ಮಾತಾಡೋದು, ಇದು ಜನಕ್ಕೆ ಉಪಕಾರ ಆಗ್ತಲ್ಲ. ಸೋರ್ತ್ ಎಲ್ಲ ಒಬ್ಬರಿಗೆ, ಅವರ ಕುಟುಂಬದವರಿಗೆ. ಇವರು 35 ಟ್ರಸ್ಟ್ ಮಾಡಿದ್ದಾರೆ. 35 ಟ್ರಸ್ಟ್ ಯಾರ್ದು? ಪಬ್ಲಿಕ್ ಇದಲ್ಲ. 35 ಟ್ರಸ್ಟ್ ಅವರದೇ. ಏನು ಕಪ್ಪಣ್ಣವನ್ನು ವೈಟ್ ಮಾಡೋ ಒಂದು ಮೂಲ ಈ ಟ್ರಸ್ಟ್ ಮಾಡ್ತಾ ಇರೋದು. ಇಲ್ಲ 35 ಟ್ರಸ್ಟ್ ಬೇಕಂತಿದೆ ಇವರಿಗೆ. ಒಂದೇ ಟ್ರಸ್ಟಲ್ಲೆಲ್ಲ ಮಾಡ್ಲಿಕ್ಕೆ ಆಗಲ್ವಾ? ಇದನ್ನು ಮಾಡಲಿ, ಇದನ್ನೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಲಿ, ತನಿಖೆ ಮಾಡಲಿ. ತನಿಖೆ ಮಾಡಿ ನಾವೇನೋ ಸುಳ್ಳು ಹೇಳೋದು ನಮ್ಮ ಗೆಲ್ಲಿಗೇರಿಸಿ, ಅದಕ್ಕೆ ನಾವು ತಯಾರಾಗಿದ್ದೀವಿ. ಇಲ್ಲ ಅವ್ರನ್ನ ಗೆಲ್ಲಿಗೇರಿಸಿ, ಯಾವ ಒಂದು ಕೆಲಸ ಆಗಬೇಕಿಲ್ಲಿ. ಧರ್ಮಸ್ಥಳ ಗ್ರಾಮದ ಈ ನೊಂದವರಿಗೆ ಏನಾದರೂ ನಮ್ಮ ಕಡೆಯಿಂದ ಒಂದಿಷ್ಟು ಸಹಾಯ ಮಾಡೋಣ ಎಂಬ ಸಂಘ ಸಂಸ್ಥೆಯವರು ಇದ್ದರೆ, ಅಂದರೆ ಈ ಭೂಮಿಯನ್ನು ಕಳ್ಕೊಂಡಿರೋರಿಗೆ ನಾವು ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ ಅಂತ ಚಿಂತೆಯಲ್ಲಿ ಇರೋರಿದ್ದರೆ ಆ ಜಾಗವನ್ನೆಲ್ಲ ಬಂದು ನೋಡಲಿಕ್ಕೆ ನಿಮಗೆ ಅದರ ಜಾಗದ ಗುರುತು ಮಾರ್ಕೊಂಡು ಹೇಳ್ತೀವಿ ನೋಡಿ. ಇಲ್ಲಿ ಹೇಳ್ತೀವಿ ಬೋಳಿಯಾರು ಧರ್ಮಸ್ಥಳ ಗ್ರಾಮದಿಂದ ಒಂದು 3 ಕಿಲೋಮೀಟ್ರು ಬೋಳಿಯಾರು ಅಂತೇಳಿ. ಅಂದರೆ ಇದು ರಾಜ್ಯ ಹೆದ್ದಾರಿ 37 ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗೋ ರಸ್ತೆ. ಈ ರಸ್ತೆ ಬರ್ತಾ ರೈಟ್ ಸೈಡಿಗಿದೆ, ಬಲಗಡೆ ನೋಡ್ತಾ ಇರೋ ದೊಡ್ಡ ಅರಣ್ಯ ಥರ ಇದೆ. ಆದರೆ ಇದೆಲ್ಲ ಇವರಿಗೆ ಸಂಬಂಧಿಸಿದ, ಈ ರಸ್ತೆ ಬದಿಗೆ ಸಂಬಂಧಿಸಿದ ಜಾಗ. ಅದೇ ಥರ ಹಿಂದೆನೇ ಅವ್ರದ್ದು ಜಾಗ ಇರೋದು. ಆ ಜಾಗದ ಪಕ್ಕದಲ್ಲಿ ನೋಡಿ ಕೊಕ್ಕೋ ಅಂತೇಳಿ 11 ಎಕರೆ. ಅದು ಇವರನ್ನೇ ಪಾಪ ಜನಾರ್ದನ ಅವರ ಕುಟುಂಬವರನ್ನು ಓಡಿಸಿ ಕೃಷಿ ಮಾಡಿರೋದು. ಅಡಿಕೆ ಮತ್ತು ಕೋಕೋನಟ್, ಅಡಿಕೆ ಅಲ್ಲ, ತೆಂಗು ಮತ್ತು ಕೋಕೋ ಇಟ್ಟಿದ್ದಾರೆ. ಇದೇ ಪಕ್ಕದಲ್ಲಿ ಬರ್ಬೋದು, ತಮಗೆಲ್ಲ ನೋಡ್ಬೋದು, ಎಲ್ಲ ವಿಚಾರಿಸ್ಬೋದು. ಅದೇ ರೀತಿಯಲ್ಲಿ ಇಲ್ಲೇ ವಿಳಾಸವನ್ನು ನೋಡಿ, ಬೋಳಿಯಾರು ಧರ್ಮಸ್ಥಳ ಘಟಕ ಅಂತ ಇದೆ. ಧರ್ಮಸ್ಥಳ 5 ಹೆಕ್ಟೇರ್ ಅಂತ ಅದು ಕೃಷಿ ಮಾಡಿರೋದು. ಇದೇ ಅಡ್ರೆಸ್ಸು, ಈ ವಿಳಾಸ ಕರ್ನಾಟಕ ಅರಣ್ಯ ಇಲಾಖೆ ಅಂತ. ಈ ವಿಳಾಸ ಬಂದು ನಿಮಗೆ ಇಲ್ಲೇ ನಿಂತು ಎಲ್ಲ ನೋಡಿಕೊಂಡು ಕೇಳ್ಕೊಂಡು ಹೋಗ್ಬೋದು. ಬೇಗ ಅಕ್ಕಪಕ್ಕದಲ್ಲೇ ಯಾರೋ ಪದ್ಮಲತಾ ಮನೆ ಪಕ್ಕದಲ್ಲೇ ಇದೆ. ಅವರೆಲ್ಲ ಇವರಿಗೆ ಎದರಿ ಬಿಟ್ಟು ಹೇಳ್ತಾರೆ ಗೊತ್ತಿಲ್ಲ, ಸ್ವಲ್ಪ ಇವಾಗಲೂ ಭಯ ಬಿದ್ದಿದ್ದಾರೆ. ಮುಂದಕ್ಕೆ ಆದರೂ ಸಹ ಹಿಂದೆ ಸಹಕಾರ ಕೊಡ್ತಾರೆ, ಮುಂದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅವರಿಗೆ ಹೋಗಿ ವಿಚಾರಿಸ್ಬೋದು ಏನಾಗಿದೆ ಅಂತೆಲ್ಲ. ಏನಾಗಿದೆ ಅವರ ಮನೆಯ ಪಕ್ಕದಲ್ಲಿ ಪದ್ಮಲತಾ ತಂದೆ ಇದ್ದ ಮನೆ ಎಲ್ಲ ಇದೆ. ಎಲ್ಲವನ್ನೂ ತಮಗೆಲ್ಲ ನೋಡ್ಕೊಂಡು ಹೋಗ್ಬೋದು. ಒಂದೊಂದು ಬದಿಯಿಂದ, ಒಂದೊಂದು ಕಡೆಯಿಂದ ನೀವು ಅದನ್ನು ತನಿಖೆ ಮಾಡಿ. ಪ್ರತಿಯೊಬ್ಬರು ತಮ್ಮ ಅರಿವಿಗೋಸ್ಕರ, ನಾವು ಹೇಳ್ತಾ ಇರೋದು ಸುಳ್ಳಾದರೆ, ಇಲ್ಲ ತಿಮ್ಮರೋಡಿಯನ್ನು ಹೇಳ್ತಾ ಇರೋ ಸುಳ್ಳು, ಇಲ್ಲ ಸಂಚಾರಿ ಸ್ಟುಡಿಯೋ ಅವರು ಹೇಳ್ತಾ ಇರೋ ಸುಳ್ಳಾದರೆ, ನಿಮಗೆ ನೇರವಾಗಿ ಬಂದು ಇದನ್ನೆಲ್ಲ ಎಂಕ್ವೈರಿ ಮಾಡಿ ಜನರ ಮುಂದೆ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿ. ಇವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಇಂಥ ಬಡವರಿಗೆ, ಅನ್ಯಾಯ ಆದವರಿಗೆ
ನ್ಯಾಯ ಕೊಡಿಸೋ ಕೆಲಸವನ್ನು ನಮಗೆಲ್ಲರಿಗೂ ಮಾಡೋಣ ಅಂತ ಈ ಮೂಲಕ ಸೌಜನ್ಯ ಹೋರಾಟಗಾರರಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ.